सुख करता दुख हरता वार्ता विघ्नाची पूर्वे पुरवे प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಈ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಸಹ ಒಂದು ವಿಶೇಷವಾಗಿ ಈ ದಿನ ಎಲ್ಲ ಮಕ್ಕಳಿಗೂ ಸಹ ಒಂದು ಚಾಕ್ಲೇಟ್ ಅನ್ನ ನೀಡುವುದರ ಮೂಲಕ, ಸಿಹಿಯನ್ನು ನೀಡುವುದರ ಮೂಲಕ भगवत्पादाचार्य गुरुभ्यो नमः. ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ಯಾರು ಧ್ಯಾನ ಮಾಡಬೇಕು? ನಾನು ಎಲ್ಲಿ ಹಾಕಿದ್ದೇನೆ ಯಾರು ಜೋರು ಹೇಳು. ಗಣಪತಿ ನಾವು ನೋಡಿ ಹೇಳಿ. ಆ ಗಣಪತಿ गजाननं अनेकदन्तं भक्तानां ಮುಂದೆ ಹೇಳಿ ಹೇಳ್ಕೊಳ್ಳಿ.
ಅನೇಕ ವಿನಾಯಕಂ ನಮಾಮ್ಯಹಂ. ಏನಂದರೆ ಈ ಗಣಪತಿ ಸ್ವತಂತ್ರರಾಗಿ ಮನಸ್ಸನ್ನು ಸದೃಢವಾಗಿಸುವಂತಹ, ಶರೀರವನ್ನು ಸದೃಢವಾಗಿಸುವಂತಹ ಕೆಲಸಗಳನ್ನ ನಾವು ವೈಯಕ್ತಿಕವಾಗಿ ನಾವು ಮಾಡ್ಕೋಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಮೊದಲ ನಾವು ಅಳವಡಿಸಿಕೊಳ್ಬೇಕಾದಂತಹ ಸಂಗತಿ ಯಾವುದು ಅಂತಂದ್ರೆ, ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ದೃಢ ಆಗಬೇಕು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ದೃಢ ಆಗಬೇಕು ಅಂತಂದ್ರೆ ನಾವು ಶರೀರಕ್ಕೆ ಸಮಯವನ್ನು ಕೊಟ್ಟು ನಾವು ಯೋಗ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ರೀತಿಯ ಚಟುವಟಿಕೆಗಳನ್ನ ಕನಿಷ್ಠ ದಿನದಲ್ಲಿ 1 ಗಂಟೆಯಾದ್ರೂ ಕೂಡ ನಾವು ಮಾಡಬೇಕು. ಆ ಮಾಡಿದ್ರೆ ಮಾತ್ರ ಮುಂದಿನ 23 ಗಂಟೆಗಳಲ್ಲಿ ನಾವು ಚೆನ್ನಾಗಿ ಓದಬೇಕು ಅಂತಕ್ಕಂಥ ಮನಸ್ಸು ಬರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋದು ಏನಂತಂದ್ರೆ, ಫಿಸಿಕಲಿ ಸ್ಟ್ರಾಂಗ್. 4ನೇ ವಿಚಾರ ಯಾವುದಂದ್ರೆ ಸೋಷಿಯಲಿ ಪ್ರೊಡಕ್ಟಿವ್. ನಮ್ಮ ವಿದ್ಯಾಭ್ಯಾಸ ಸಾಮಾಜಿಕವಾಗಿ ಅದು ಪ್ರೊಡಕ್ಟಿವ್ ಅಂದ್ರೆ ಉಪಯುಕ್ತ ಆಗಬೇಕು. ನಾವು ಪಡೆದಿರ್ತಕ್ಕಂಥ ಶಿಕ್ಷಣ ಕೇವಲ ನನ್ನಗೋಸ್ಕರ ಅಲ್ಲ, ಈ ಸಮಾಜಕ್ಕೋಸ್ಕರ ಉಪಯುಕ್ತ ಆಗ್ಬೇಕು. ಹಾಗಾಗಿ ನಮ್ಮ ಹಿರಿಯರೆಲ್ಲ ಹೇಳಿದ್ದು ಏನಂತಂದ್ರೆ, ಶಿಕ್ಷಣ ಅಂತಕ್ಕಂಥದ್ದು ಈ ಸಮಾಜವನ್ನು ಉದ್ಧರಿಸಕ್ಕಿರೋದು. ವಿವೇಕಾನಂದ ಹೇಳಿದ ಅದನ್ನೇ, ದರಿದ್ರ ನಾರಾಯಣೋಭವ ಅಂತ ಹೇಳಿದ್ರು. ಹಾಗಾಗಿ ಯುವಕರಿಗೆ ಅವರು ಕರೆ ಕೊಡ್ತಾರೆ, ದೇಶ ಯಾವಾಗ ಉದ್ಧಾರ ಆಗ್ತದೆ, ದೇಶ ಚೆನ್ನಾಗಿ ಮುಂದುವರಿಯೋದು ಯಾವಾಗ ಅಂತಂದ್ರೆ ವಿವೇಕಾನಂದ ಉತ್ತರ ಕೊಡ್ತಾರೆ. ಯಾವಾಗ 100 ಯುವಕ ಯುವತಿಯರು ಭೋಗ ಮತ್ತು ಸುಖ ಸೌಕರ್ಯಗಳ ಆಸೆಯನ್ನು ತೊರೆದು ಅಜ್ಞಾನ ಮತ್ತು ದಾರಿದ್ರ್ಯದಲ್ಲಿ ಮುಳುಗಿರುವ ಕೋಟಿಗಟ್ಟಲೆ ಭಾರತೀಯರ ಏಳಿಗೆಗಾಗಿ ಶ್ರಮಿಸುವರು, ಅಂದು ಭಾರತ ಉದ್ಧಾರ ಆಗುವುದು ಅಂತ ಹೇಳಿದ್ರು ವಿವೇಕಾನಂದ. ಹಾಗಾಗಿ ನಾವೆಲ್ಲ ಶಿಕ್ಷಣವನ್ನ ಪಡೆದಾದ್ಮೇಲೆ ತಮ್ಮ ಮನೆಯನ್ನು ಮಾತ್ರ ಕಣ್ಮುಂದೆ ಇಟ್ಕೊಳ್ಳದೆ ವಿವೇಕಾನಂದರ ಚಿಂತನೆ ಕೊಟ್ಟಂತಹ 100 ಯುವಕ ಯುವತಿಯರು ನಾವೆಲ್ಲರೂ ಕೂಡ ಈ ದೇಶದ ಸೇವೆಯನ್ನ ಮಾಡಬೇಕು. ಹಾಗಾಗಿ ಈ ದೇಶಕ್ಕೋಸ್ಕರ ನಮ್ಮ ಸಮಯವನ್ನು ಕೊಡಬೇಕು, ಈ ದೇಶಕ್ಕೋಸ್ಕರ ನಮ್ಮ ಜ್ಞಾನವನ್ನು ಉಪಯೋಗಿಸಬೇಕು, ಈ ದೇಶಕ್ಕೋಸ್ಕರವೇ, ಈ ಸಮಾಜವನ್ನ ಮೇಲೆತ್ತಿಗೋಸ್ಕರವೇ ನಾವು ನಮ್ಮ ವಿದ್ಯಾಭ್ಯಾಸವನ್ನ ಈಗ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಿ ನಾವು ವಿದ್ಯಾರ್ಥಿ ಜೀವನದಿಂದ ಹೊರಹೋದ್ಮೇಲೆ ಆ ವಿದ್ಯೆ ಸಮಾಜಕ್ಕೆ ಉಪಯೋಗ ಆಗುವಂತೆ ನಾವು ಮಾಡ್ಬೇಕು. ಆ ಸಮಾಜಕ್ಕೆ ಉಪಯೋಗ ಆಗುವಂತೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವೆಲ್ಲರೂ ಕೂಡ ಈ ದೇಶದ ಪ್ರತಿಯೊಬ್ಬ ಭಾರತೀಯನನ್ನು ತನ್ನ ಸಹೋದರನೆಂದು ನೋಡ್ಕೊಳ್ಬೇಕು ಅಂತ ಭಾವಿಸ್ಬೇಕು. ಹಾಗಾಗಿ ವಿವೇಕಾನಂದ ಹೇಳಿದ್ದೇನಂತಂದ್ರೆ, ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದಲೇ ನಿನಗೆ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು. ಹಾಗಾಗಿ ನೀನೊಬ್ಬ ಹಿಂದೂ ಅಂತ ಹೇಳಿದ್ರು. ಹಾಗಾದಾಗ ಮಾತ್ರ ನೀನೊಬ್ಬ ಹಿಂದೂ ಅಂತ ಹೇಳಿದ್ರು. ಹಿಂದೂ ಎನ್ನುವ ಯಾವುದೇ ವ್ಯಕ್ತಿ ಯಾವುದೇ ದೇಶದಲ್ಲಿರಲಿ ಅವನ ತಕ್ಷಣ ನಿಮ್ಮ ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕು ಅಂತ ವಿವೇಕಾನಂದ ಹೇಳಿದ್ರು. ಅಂದ್ರೆ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ನೋಡಬೇಕು ಅಂದ್ರೆ ವಿವೇಕಾನಂದರ ಜೀವನವನ್ನು ಓದಿದ್ರೆ ಸಾಕು. ವಿದ್ಯಾರ್ಥಿಗಳಿಗೆ ನಾವು ಹೇಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು, ನಾವು ಹೇಗೆ ಸಮಾಜದ ಮುಂದೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ವಿವೇಕಾನಂದರ ಜೀವನ ನಮಗೆ ಕಲಿಸ್ಕೊಡ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದ್ದೇನು, ಈ ವಿದ್ಯಾರ್ಥಿಯ ದೆಸೆಯಲ್ಲಿ ಅನೇಕ ರೀತಿಯ ಅಡೆತಡೆಗಳು ಬರ್ತವೆ ನಮ್ಗೆ. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಈ ಓದನ್ನು ಬಿಡು, ಇನ್ನು 2 ತಿಂಗಳಿದೆ ಬಿಡು, ಇನ್ನು 3 ತಿಂಗಳಿದೆ ಬಿಡು, ಅಷ್ಟು ಪಠ್ಯ ಪುಸ್ತಕ ಓದಲಿಕ್ಕೆ 1-2 ದಿನ ಸಾಕ್ಬಿಡು, ಈ ರೀತಿಯ ಮಾನಸಿಕತೆ ನಮ್ಮ ಆಲಸ್ಯದ ಜೀವನ ನಮಗೆ ಬರ್ತದೆ. ಹಾಗಾಗಿ ಈ 2-3 ವರ್ಷಗಳಲ್ಲಿ, ಈ 2-3 ತಿಂಗಳಲ್ಲಿ ನಾವುಗಳು ವಿದ್ಯಾಭ್ಯಾಸವನ್ನ ಮಾಡಬೇಕಾದ್ರೆ ಚೆನ್ನಾಗಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡ್ಬೇಕು. ವಿದ್ಯಾಭ್ಯಾಸ ಅಂದ್ರೆ ಓದುವುದು. ನಮ್ಮ ಈ ಪರೀಕ್ಷೆಯನ್ನ ಚೆನ್ನಾಗಿ ಎದುರಿಸಿ ಅಂಕಗಳನ್ನ ಚೆನ್ನಾಗಿ ಪಡೆದ್ರೆ ಮುಂದಿನ ಎಲ್ಲಾ ಪರೀಕ್ಷೆಗಳನ್ನ ಎದುರಿಸ್ತೀವಿ ನಮ್ಮ ಜೀವನದಲ್ಲಿ ಬರುವಾಗ. ಹಾಗಾಗಿ SSLC ವಿದ್ಯಾರ್ಥಿಗಳು ಇದೊಂದು ಜೀವನದ ಒಂದು ಪ್ರಮುಖ ಘಟ್ಟ. ಜೀವನದಲ್ಲಿ ಅನೇಕ ಘಟ್ಟಗಳಿವೆ. ಬಾಲ್ಯಾವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಹೆಚ್ಚು ಮಾಡಬೇಕು. ಪ್ರೌಢಾವಸ್ಥೆಗೆ ಬಂದಾದ್ಮೇಲೆ ಅನೇಕ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ನಮ್ಮ
ಹಾಗಾಗಿ ಈಗ ಕೌಟುಂಬಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳಿಲ್ಲದ ಕಾಲದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡೆದುಕೊಂಡು ಜ್ಞಾನವನ್ನ ಸಂಪಾದಿಸಿಕೊಂಡು ಅದನ್ನ ಸಮಾಜಕ್ಕೋಸ್ಕರ ವಿನಿಯೋಗಿಸ್ಬೇಕು. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಈ ಪರೀಕ್ಷಾ ಸಮಯದಲ್ಲಿ ಎಷ್ಟು ಗಂಟೆ ಓದಬೇಕು ಅಂತಂದ್ರೆ ಸಾಧಾರಣ ಕನಿಷ್ಠ ಒಂದು 4 ಗಂಟೆಯಾದ್ರೂ ಕೂತು ನಾವು ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಕನಿಷ್ಠ 4 ಗಂಟೆಗಿಂತ ಹೆಚ್ಚು ಓದಿದ್ರೆ ಪರವಾಗಿಲ್ಲ. ನಾವೆಲ್ಲ ಕೇಳಿದ್ದೀವಿ IAS IPS ಆಗ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಮಾಡ್ತಾ ಹೋಗಿ ನೀವು ಎಷ್ಟು ಗಂಟೆ ಓದಿದ್ರಿ ಅಂತ ಹೇಳ್ತಾರೆ. ಹಾಗಾಗಿ ದಿನಕ್ಕೆ 15-16 ಗಂಟೆಗಳ ನಿರಂತರ ಕಠಿಣ ಅಭ್ಯಾಸವನ್ನ ಒಂದು 3 ವರ್ಷಗಳ ಕಾಲ 2 ವರ್ಷಗಳ ಕಾಲ ಮಾಡಿ ಅವರು ಆ ಪರೀಕ್ಷೆಯಲ್ಲಿ ಸಫಲತೆಯನ್ನು ಪಡೆದಿರ್ತಾರೆ. ಹಾಗಾಗಿ ನಾವು SSLCಯಲ್ಲಿ ಪರೀಕ್ಷೆಯಲ್ಲಿ ಸಫಲತೆ ಆಗ್ಬೇಕಂದ್ರೆ ಈ 2-3 ತಿಂಗಳು ಏನಿದೆ, ಈ 2 ತಿಂಗಳು ಏನಿದೆ, ಈ 2 ತಿಂಗಳಲ್ಲಿ ನಾವು ತಪಸ್ಸು ಅನ್ನುವ ರೀತಿಯಲ್ಲಿ ಕೂತ್ಕೊಂಡು ಓದುವುದನ್ನ ಚೆನ್ನಾಗಿ ರೂಢಿಸಿಕೊಂಡು ನಾವು ಓದಿದ್ದೆಲ್ಲವನ್ನು ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಪರೀಕ್ಷೆಯನ್ನು ಎದುರಿಸಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿನ ಗುರುವಂದನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಾವು ಈ ಗುರುವನ್ನ ಕೇವಲ ಒಂದು ದಿನ ಮಾತ್ರ ವಂದನೆ ಮಾಡಿಬಿಡುವುದಲ್ಲ, ಪ್ರತಿದಿನ ಪ್ರತಿ ವ್ಯಕ್ತಿಯೂ ಕೂಡ ಏನಾದರೂ ಒಂದು ಹೊಸತನ್ನ ಕಲಿತಾ ಇರ್ತಾನೆ. ಹೊಸತನ್ನ ಕಲಿತಾ ಅವನು ತನ್ನ ಗುರುವಾಗಿ ಅನೇಕ ವ್ಯಕ್ತಿಗಳನ್ನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು ಅಂದ್ರೆ ಒಬ್ಬ ಗುರುವನ್ನಾಗಿ ನಾವೆಲ್ಲರೂ ಸ್ವೀಕರಿಸಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿ ಜೀವನವನ್ನ ಚೆನ್ನಾಗಿ ನಿರ್ವಹಿಸಿಕೊಂಡು ನಾವೆಲ್ಲರೂ ವಿದ್ಯಾರ್ಥಿಯ ಜೀವನದಿಂದ ನಾವು ಯಾವ್ಯಾವ ಮೌಲ್ಯಗಳನ್ನ ಕಲಿಬೇಕು ಅಂತಕ್ಕಂಥದ್ದು ಒಮ್ಮೆ ಯೋಚನೆ ಮಾಡಬೇಕು. ವೈಯಕ್ತಿಕವಾಗಿ ನಾವು ಉತ್ತಮ ಮೌಲ್ಯದ ವ್ಯಕ್ತಿಗಳಾಗಬೇಕು. ನಮ್ಮ ಜೀವನ ಶುದ್ಧ ಚಾರಿತ್ರ್ಯ ಇರಬೇಕು. ಹಾಗಾಗಿ ವಿವೇಕಾನಂದ ಹೇಳ್ತಾರೆ, ವ್ಯಕ್ತಿಯ ಶುದ್ಧ ಚಾರಿತ್ರ್ಯ ಇದ್ದಾಗ ಜಗತ್ತೇ ಬಂದು ತಲೆಬಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಶುದ್ಧ ಚಾರಿತ್ರ್ಯವಂತರಾಗಬೇಕು. ಸಮಾಜದಲ್ಲಿ ಇವತ್ತು ಅನೇಕ ರೀತಿಯ ದುಷ್ಕೃತ್ಯಗಳು ನಡೀತಾ ಇರೋದೇನು, ಒಂದು ಅತ್ಯಾಚಾರ ಆಗಿರ್ಬೋದು, ಒಂದು ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇದೆಲ್ಲವೂ ನಡೀತಿರೋದು ಎಲ್ಲಿಂದ ಅಂತಂದ್ರೆ ಚೆನ್ನಾಗಿ ಓದಿರುವಂತ ವ್ಯಕ್ತಿಗಳೇ ಇದನ್ನು ಮಾಡ್ತಿರೋದು. ಹಾಗಾಗಿ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವುಗಳು ಓದುವ ಸಂದರ್ಭದಲ್ಲಿ ಪಡೆದುಕೊಂಡ ಗುಣಗಳು ಸ್ವಲ್ಪ ವಿರೂಪ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮಾರ್ಕ್ಸ್ಗಳಲ್ಲಿ ಹೆಚ್ಚು ಮೌಲ್ಯಯುತವಾದಂತ ಮಾರ್ಕ್ಸ್ಗಳನ್ನು ತಗೋಬೇಕು ಅಂತ ಯೋಚನೆ ಮಾಡೋ ವ್ಯಕ್ತಿಗಳಾಗಿ ನಾವುಗಳು ವೈಯಕ್ತಿಕ ಮೌಲ್ಯಗಳನ್ನು ಎತ್ತರಿಸಿಕೊಳ್ಬೇಕು. ನಮ್ಮ ಜೀವನದಲ್ಲಿ ವೈಯಕ್ತಿಕ ಮೌಲ್ಯಗಳಿಗೆ ಅತ್ಯಂತ ಮಹತ್ವವಿದೆ. ಹಾಗಾಗಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಿಂದ ಹಿಡ್ಕೊಂಡು ನಮ್ಮ ಕೊನೆಯ ಅಂತಿಮ ಜೀವನದವರೆಗೆ ನಮ್ಮ ವೈಯಕ್ತಿಕ ಜೀವನದ ಮೌಲ್ಯಗಳ ಬಗ್ಗೆ ಗಮನ ಕೊಡಬೇಕು. ಹಾಗಾಗಿ ಈ ಸಮಾಜ ಉಳಿದಿರೋದು ಯಾಕೆ ಅಂತಂದ್ರೆ ಮೌಲ್ಯಗಳ ಕಾರಣಕ್ಕಾಗಿ ಉಳಿದಿದೆ. ಯಾವ ಮೌಲ್ಯಗಳಿದ್ದು ನಮ್ಮ ಸಮಾಜದಲ್ಲಿ ಹೇಳಿದ್ರು, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಅಂತ ಹೇಳಿದ್ರು. ಈ ಭಾರತ ಮಾತೆಯನ್ನ ಮಾತೆ ಅಂತ ಕರೆದ್ರು. ಇವತ್ತಿನ ಕರ್ನಾಟಕ ಯೂನಿವರ್ಸಿಟಿಯ ಪಠ್ಯ ಪುಸ್ತಕದಲ್ಲಿ ಭಾರತ ಮಾತೆಯನ್ನ ತುಚ್ಛವಾಗಿ ನಿಂದಿಸಿ ಬರೆದಿರ್ತಕ್ಕಂಥ ಪಠ್ಯ ಪುಸ್ತಕವನ್ನು ನಾವು ಸೇರಿಸಿದ್ದೀವಿ. ಹಾಗಾಗಿ ನಾವು ಈ ದೇಶದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಈ ಭಾರತವನ್ನ ತಾಯಿ ಅಂತ ಕರಿಬೇಕು. ಹಾಗಾಗಿ ನಮ್ಮ ದೇಶವನ್ನ ಕಟ್ಟಿದಂತ ಹಿರಿಯರು ಕೊಟ್ಟ ದೃಷ್ಟಿಕೋನ ಯಾವುದು ಅಂತಂದ್ರೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಭಾರತ ಮಾತೆಯನ್ನ ಅಮ್ಮ ನೀನ್ ತಾಯಿ, ನಾನ್ ನಿನ್ನ ಮಗ ಅಂತ ಹೇಳಿದ್ರು. ಅಂತಂದ್ರೆ ನಮ್ಮ ದೇಶದ ಒಂದು ಮೂಲವಾದಂತ ಮೌಲ್ಯ ಯಾವುದು ಅಂತಂದ್ರೆ ದೇಶಭಕ್ತಿ. ಎರಡನೇ ವಿಚಾರ ಹೇಳಿದ್ರು, ಎತ್ತ ನಾರಷ್ಟು ಪೂಜ್ಯತೆ ತತ್ರ ನಮಂತೆ ದೇವತಾ ಅಂತ. ಎಲ್ಲಿ ನಾರಿಯರನ್ನ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಸಹ ನೆಲೆಸ್ತಾರೆ ಅಂತ ಹೇಳಿದ್ರು. ಇವತ್ತು ಈ ಭಾರತ ಭೂಮಿಯಲ್ಲಿ ನಾರಿಯರನ್ನ ಪೂಜಿಸಬೇಕು ಅಂತಕ್ಕಂಥ ಗೌರವ ಭಾವನೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನೆಲದಲ್ಲಿ ಇವತ್ತು ಅತ್ಯಾಚಾರ ಆಗ್ತದೆ ಅಂತಂದ್ರೆ ಕಾರಣ ಏನು ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯ ಇದೆ. ನಮ್ಮ ಶಿಕ್ಷಣ ವ್ಯವಸ್ಥೆ
ಕಲಿಸ್ಬೇಕಾದಂತೆ ಅದು ನಾವು ಕಲಿಬೇಕಾದಂತೆ ಯಾವುದು ಅಂತಂದ್ರೆ ಪ್ರತಿಯೊಬ್ಬನಲ್ಲೂ ಕೂಡ ಪ್ರತಿಯೊಂದು ಸ್ತ್ರೀನಲ್ಲೂ ಕೂಡ ದೈವತ್ವವನ್ನ ಕಾಣ್ಬೇಕಿತ್ತು. ಇವತ್ತು ನಮ್ಮ ಶಿಕ್ಷಣ ಆ ರೀತಿಯ ವ್ಯವಸ್ಥೆಯನ್ನ ಕೊಡ್ತಾ ಇಲ್ಲ. ಕಾರಣ ಏನು? ನಾವು ಪಡೆದುಕೊಂಡಂತ ಶಿಕ್ಷಣ ಮೆಘಾಲಯ ಶಿಕ್ಷಣದ ಪ್ರೇರೇಪಣೆ ಕೊಂಡಂತ ಶಿಕ್ಷಣ ಆದ ಕಾರಣಕ್ಕೆ ಮಾತ್ರ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಆದವನು ಜೀವನದಲ್ಲಿ ಮೊದಲನೇ ವೈಯಕ್ತಿಕ ಮೌಲ್ಯಗಳನ್ನ ಎತ್ತರಿಸಿಕೊಳ್ಬೇಕು. ಅದರ ಜೊತೆಗೆ ಮಾನವೀಯ ಮೌಲ್ಯಗಳು ಅಂತ ಹೇಳಿ ಬರ್ತಾರೆ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ, ನಾವು ಸಮಾಜಕ್ಕೋಸ್ಕರ ಬದುಕ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ನಾವು ಹೊಡ್ಕೋಬೇಕು. ಇವತ್ತೆಲ್ಲಿದೆ ಮಾನವೀಯ ಮೌಲ್ಯಗಳು? ಬಸ್ನಲ್ಲಿ ನಾವೆಲ್ಲ ಹೋಗ್ತಾ ಇರ್ತೀವಿ. ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹಿರಿಯರು ಬರ್ತಾರೆ, ಹಿರಿಯರು ನಿಂತಿರ್ತಾರೆ, ನಾವು ತರುಣರನ್ನ ನಾವು ಕೂತ್ಕೊಂಡಿರ್ತೀವಿ. ಆ ರೀತಿಯ ಹಿಂದೆ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನ ನಾವು ಹಿರಿಯರಿಗೆ ಬಸ್ಸಲ್ಲಿ ಸೀಟ್ ಬಿಟ್ಕೊಡೋದಾಗ್ಲಿ ಅಥವಾ ಗೌರವ ಕೊಡುವುದಾಗ್ಲಿ, ಈ ರೀತಿಯ ಮಾನವೀಯ ಗುಣಗಳನ್ನ ನಾವು ವಿದ್ಯಾರ್ಥಿ ದೆಸೆಯಿಂದ ರೂಢಿಸಿಕೊಂಡ್ರೆ ನಮ್ಮ ಜೀವನವನ್ನ ಉತ್ಕೃಷ್ಟ ಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಕೌಟುಂಬಿಕ ಮೌಲ್ಯಗಳು, ನಾವಿವತ್ತು ನಮ್ಮ ಸಮಾಜದ ಭದ್ರ ಬುನಾದಿ ಯಾವ್ದಾದ್ರು ಇದ್ರೆ ಅದು ಕೌಟುಂಬಿಕ ಮೌಲ್ಯಗಳು ಅಂತ ಹೇಳ್ತೀವಿ. ಆದ್ರೆ ಇತ್ತೀಚಿನ ದಿನಗಳ ಆಧುನಿಕತೆಯ ಪರಿಣಾಮವಾಗಿ ಇವತ್ತು ನಮ್ಮ ಮನೆಗಳ ಕೌಟುಂಬಿಕ ಮೌಲ್ಯಗಳು ದಿನದಿಂದ ದಿನ ಕುಸಿತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ನಾವು ಕೌಟುಂಬಿಕ ಮೌಲ್ಯಗಳನ್ನ ಹೆಚ್ಚಿಸ್ಕೊಳ್ಬೇಕು. ಇವತ್ತು ನಮ್ಮ ಮನೆಗಳಲ್ಲಿ ಮಾತಾಡ್ತೀವಿ, ಅಪ್ಪನ ಅಪ್ಪ ಅಂತ ಕರೆಯೋದಿಲ್ಲ, ಡ್ಯಾಡಿ ಅಂತ ಕರಿತೀವಿ. ಅಮ್ಮನ ಅಮ್ಮ ಅಂತ ಕರೆಯೋದಿಲ್ಲ, ಮಮ್ಮಿ ಅಂತ ಕರಿತೀವಿ. ಪಕ್ಕದಲ್ಲಿ ಇರ್ತಕ್ಕಂಥ ಚಿಕ್ಕಮ್ಮ ಅಂತ ಕರೆಯಲ್ಲ, ಆಂಟಿ ಅಂತ ಕರಿತೀವಿ. ಈ ರೀತಿ ನಮ್ಮ ಕನ್ನಡ ಭಾಷೆಯ ಶಬ್ದಗಳು ಯಾವ್ಯಾವ್ದಿತ್ತು, ಸಂಬಂಧವಾಚಕ ಶಬ್ದಗಳಿತ್ತು, ಅವೆಲ್ಲದನ್ನ ಇಂಗ್ಲಿಷ್ನ 3 ಶಬ್ದಕ್ಕೆ ಇಳಿಸಿದ್ದೀವಿ. ಮೊದಲನೇದು ಅಂಕಲ್ಲು, ಎರಡನೇದು ಆಂಟಿ, ಮೂರನೇದು ಬ್ರದರ್, ಇನ್ನೊಂದು ಬ್ರದರ್. ಈ 4-5 ಶಬ್ದಗಳಿಗೆ ನಾವು ಇಳಿಸಿ ಆ ಭಾವನೆಯ ಹಿಂದಿದ್ದಂತ ಸಂಬಂಧವಾಚಕ ಶಬ್ದಗಳ ಹಿಂದಿದ್ದಂತ ಮೌಲ್ಯಗಳನ್ನ ನಾವು ಮರೆತು ಇವತ್ತು ವ್ಯವಹಾರವನ್ನು ಮಾಡ್ತೀವಿ. ಹಾಗಾಗಿ ನಾವುಗಳೆಲ್ಲರೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ಕೌಟುಂಬಿಕ ಮೌಲ್ಯಗಳನ್ನ ಎಚ್ಚೆತ್ತುಕೊಳ್ಳುವಂತೆ ನಮ್ಮ ಜೀವನದಲ್ಲಿ ಕೌಟುಂಬಿಕ ಮೌಲ್ಯಗಳು ಹೆಚ್ಚಾಗಬೇಕು. 4ನೇದು ಸಾಂಸ್ಕೃತಿಕ ಮೌಲ್ಯಗಳು. ಏನು ಸಾಂಸ್ಕೃತಿಕ ಮೌಲ್ಯಗಳು? ನಮ್ಮ ದೇಶ ಉಳಿದಿರೋದು ಅಂತಂದ್ರೆ ಈ ಹಿಂದೂ ಸಂಸ್ಕೃತಿಯ ಕಾರಣಕ್ಕಾಗಿ. ಹಾಗಾಗಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಮೌಲ್ಯಗಳನ್ನು ರೂಢಿಸಿಕೊಳ್ಬೇಕು. ನಾವು ಹಣೆಗೆ ಕುಂಕುಮ ಇಡೋದಾಗ್ಲಿ, ದೇವಸ್ಥಾನಕ್ಕೆ ಹೋಗುವುದಾಗ್ಲಿ, ದೇವರಿಗೆ ಪೂಜೆ ಮಾಡುವುದಾಗ್ಲಿ, ಇದೆಲ್ಲವನ್ನ ರೂಢಿಸಿಕೊಳ್ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನದ ಮುಖ್ಯ ಲಕ್ಷಣ. ಕೊನೆಗೆ ಆಧ್ಯಾತ್ಮಿಕ ಮೌಲ್ಯಗಳು ಅಂತ ಹೇಳಿ ಬರ್ತದೆ. ಇವತ್ತು ನಮ್ಮ ಸಮಾಜದಲ್ಲಿ ಆಧ್ಯಾತ್ಮಿಕತೆಗೆ ಒಂದು ದೊಡ್ಡದಾದಂತ ಒಂದು ಪ್ರಭಾವ ಬೀರ್ತಾ ಇದೆ. 40 ದಿನಗಳ ಕಾಲ ಇವತ್ತು ಕುಂಭಮೇಳ ನಡೀತಾ ಇದೆ ಪ್ರಯಾಗರಾಜಲ್ಲಿ. ದೇಶದ 50 ಕೋಟಿಗೂ ಹೆಚ್ಚು ಜನ ಗಂಗೆ, ಯಮುನೆ ಮತ್ತು ಸರಸ್ವತಿ ಈ 3 ನದಿಗಳು ಸಂಗಮವಾಗುವಂತಹ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಜನ ತಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದ ತಳಹದಿ ಯಾವುದು ಅಂತಂದ್ರೆ ಭಾರತದ ತಳಹದಿ ಆಧ್ಯಾತ್ಮ. ಆಧ್ಯಾತ್ಮ ಇಲ್ಲದೆ ಭಾರತ ಇಲ್ಲ, ಭಾರತ ಇಲ್ಲದೆ ವಿಶ್ವವಿಲ್ಲ. ಹಾಗಾಗಿ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಯೋಗ್ಯತೆ, ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಏಕೈಕ ಜ್ಞಾನದ ಶಕ್ತಿ ಇರಬೇಕಂತದ್ದು ಯಾವ ದೇಶಕ್ಕಿದೆ ಅಂತಂದ್ರೆ ಅದು ಭಾರತಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಈ ದೇಶದ ಮೂಲ ಪರಂಪರೆಯ ಆಧ್ಯಾತ್ಮಿಕತೆಯನ್ನು ನಾವೆಲ್ಲರೂ ಕೂಡ ನಾವು ಮೈಗೂಡಿಸ್ಕೊಳ್ಬೇಕು. ವಿವೇಕಾನಂದ ಇವತ್ತು ಯಾಕೆ 163 ವರ್ಷಗಳಾದ್ರೂ ಇವತ್ತು ವಿವೇಕಾನಂದ ಪ್ರಸ್ತುತ ಅಂದ್ರೆ ಭಾರತದ ಆಧ್ಯಾತ್ಮಿಕತೆಯನ್ನು ವಿದೇಶದಲ್ಲೇ ಇದೆ, ಭಾರತದ ಧರ್ಮವನ್ನು ವಿದೇಶದಲ್ಲೇ ಇದೆ, ಭಾರತದ ಸಹೋದರತ್ವವನ್ನು ವಿದೇಶದಲ್ಲೇ ಇದೆ, ಭಾರತದ ಜ್ಞಾನ ಪರಂಪರೆಯನ್ನು ವಿದೇಶಕ್ಕೆ ಹೇಳಿದರು. ಹಾಗಾಗಿ ನಮ್ಮ ದೇಶದ ಪರಂಪರೆ, ನಮ್ಮ ದೇಶದ ಗುರು ಪರಂಪರೆ ಇರ್ಬೋದು, ನಮ್ಮ ದೇಶದ ಆಧ್ಯಾತ್ಮಿಕ ಪರಂಪರೆ ಇರ್ಬೋದು, ನಮ್ಮ ದೇಶದ ಜ್ಞಾನ ಪರಂಪರೆ ಇರ್ಬೋದು, ಇದೆಲ್ಲವೂ ಕೂಡ ಜಗತ್ತಿಗಿಂತ ಅತ್ಯಂತ ಶ್ರೇಷ್ಠ. ಅದರ ಜೊತೆಗೆ ಜಗತ್ತಿನ ಎಲ್ಲ ದೇಶಗಳಿಗಿಂತ ಅತ್ಯಂತ ಶ್ರೇಷ್ಠ ಯಾವ್ದಾದ್ರು ಇದ್ರೆ ಇದು ಭಾರತ ಭೂಮಿ ಮಾತ್ರ.
ಹಾಗಾಗಿ ನಾವು ಹೆಚ್ಚು ವಿದ್ಯಾರ್ಥಿ ದೆಸೆಯಲ್ಲಿ ಪಠ್ಯ ಪುಸ್ತಕಗಳನ್ನು ಮಾತ್ರ ಓದದೆ ಭಾರತವನ್ನು ತಿಳಿದುಕೊಳ್ಳುವಂತಹ, ಭಾರತವನ್ನು ಅಧ್ಯಯನ ಮಾಡುವಂತಹ, ಸಾಮಾಜಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳಾಗಿ ನಾವೆಲ್ಲರೂ ಕೂಡ ಬೆಳೆದು ಈ ಶಿಕ್ಷಣ ಸಂಸ್ಥೆಯಿಂದ ಹೋದಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಮಾಜದ ವಿವಿಧ ಸ್ಥಳಗಳಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಸಮಾಜವನ್ನ ಬದಲಾವಣೆ ಮಾಡಬೇಕು ಅಂತ. ಯಾಕಾಗಿ ಈ ಶಿಕ್ಷಣ ಸಂಸ್ಥೆಯ ಉದ್ದೇಶ ನೋಡಿದ್ರೆ, ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದವರ ಹಿಂದಿನ ಭಾವವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಈ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕುಟುಂಬ ಇಡೀ ಸಮಾಜಕ್ಕೋಸ್ಕರ ಹೆಚ್ಚು ಸಮರ್ಪಣೆ ಮಾಡಿದೆ, ಸಮಾಜಕ್ಕೋಸ್ಕರ ಕೊಡುಗೆಯನ್ನು ಕೊಟ್ಟಿದೆ ಅಂತಂದ್ರೆ ಅದು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ ಕುಟುಂಬ. ಹಾಗಾಗಿ ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು. ಹಾಗಾಗಿ ಇದಕ್ಕೆ ಒಂದು ಹೆಸರು ಬೆಳೆಸ್ಕೊಳ್ಬೇಕಂದ್ರೆ ನಾವು ಪಠ್ಯದ ಚಟುವಟಿಕೆಗಳಲ್ಲೂ ಪರೀಕ್ಷೆಯ ಇದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವುದರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಹೋದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಮಾಡಬೇಕಾದಂತ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥ ನಾವುಗಳು ಈಗಿನ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸುತ್ತಾ ಈ ಶಿಕ್ಷಣ ಸಂಸ್ಥೆಯ ಗೌರವಗಳನ್ನು ಕಾಪಾಡಿಕೊಳ್ತಾ ಸಮಾಜದ ಒಳಗಡೆ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಬೇಕು, ಶಿಕ್ಷಣ ಸಂಸ್ಥೆಯ ಗೌರವವನ್ನು ಹೆಚ್ಚಬೇಕು, ಜೊತೆಗೆ ಭಾರತ ಮಾತೆಯ ಗೌರವವನ್ನು ಹೆಚ್ಚಿಸೋಕೆ ನಾವೆಲ್ಲರೂ ಕೂಡ ಸಮಯದ ಸಮರ್ಪಣೆಯನ್ನ ಮಾಡ್ತಾ ನಮ್ಮ ಜೀವನವನ್ನು ನಡೆಸುವಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತನಾಡಲು ಅವಕಾಶ ಕೊಟ್ಟ ಸರ್ವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ವಂದನೆ. ಸೂಚಕರಾದಂತಹ ಪ್ರಾರ್ಥನಾ ಗೀತೆ ಹಾಗೂ ವೇದಮಂತ್ರ ಘೋಷದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಮಂತ್ರವನ್ನು ಘೋಷಣೆ ಮಾಡಬೇಕಾಗಿ ಸಂದೀಪ್ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೇನೆ. उपमश्रवस्तवं ज्येष्ठराजं ब्रह्मणस्पत आदशृण्वन्नोतिभिस्सीदसादनम् महागणपतये नमः। प्रणो देवी सरस्वती वाजेभिर्वाजिनीपति श्रीरामवित्र्यवतु सहनावतु सहनो भुनक्तु सह वीर्यं करवावहै तेजस्विनावतीतमस्तु मा विद्विषावहै। ॐ शान्ति शान्ति शान्तिः। ವೇದ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸಂಗೀತವನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ವಿಘ್ನ ನಿವಾರಕನ ಗೌರಿ ಗಜವರ ಬೇಡುವೆ ಗೌರಿ ತನಯ ಗಜವರ ಬೇಡುವೆ ಗೌರಿ ತನಯ ಗಜವರ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮುನಿಜನ ಪ್ರೇಮ ಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಓನರಿಂದಲೇ ನನ್ನ ಪಾದವ ತೋರು
ನಿನ್ನ ಪಾದ ಸಾಗುತ್ತಿದ್ದರೆ ಆದರದಿಂದಲೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ ಮತ್ತು ಗುರುವಿನ ಕಡೆಗೆ ಪ್ರೀತಿಯ ಮತ್ತು ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. ನನ್ನ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ನೀಡುವುದಕ್ಕಾಗಿ ಶಿಕ್ಷಕರು ಗೌರವಿಸುವ ಸಾಧನವಾಗಿದೆ ಈ ಗುರುವಂದನ ಕಾರ್ಯಕ್ರಮ. ಸ್ನೇಹಿತರೆ, ಕೇವಲ ವಿದ್ಯೆಯಿಂದ ಕಲಿತರೆ ಅದು ಅಲ್ಪ ಕಾಲದವರೆಗೆ. ಅದೇ ವಿದ್ಯೆಯನ್ನು ನಾವು ಗುರುವಿನ ಸಂಬಂಧದಲ್ಲಿ ತಾಳ್ಮೆ ಮತ್ತು ಸಹನೆಯೊಂದಿಗೆ ಕಲಿತರೆ ಅದು ಅನಂತ ಕಾಲದವರೆಗೆ. ಈ ನುಡಿಮುತ್ತುಗಳೊಂದಿಗೆ ನಾನು ಈ ದಿನ ನಡೆಯುತ್ತಿರುವ ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕ ವರ್ಗದವರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಡಿಸಿರುವಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಬ್ಬರು ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ದೀಪ ಪ್ರಜ್ವಲನೆ ಇದರ ಯೋಗದ ಅಜ್ಞಾನದ ಕತ್ತಲೆಯನ್ನು ಹರಿಸಿ ಜ್ಞಾನವೆಂಬ ಕೊಟ್ಟು ಜೀವನವನ್ನ ಚೆನ್ನಾಗಿ ಮಾಡಿಸುವಂಥದ್ದು ದೀಪ ಪ್ರಜ್ವಲನೆಯ ದ್ಯೋತಕ. ಅಂತಹ ದೀಪ ಪ್ರಜ್ವಲನೆಯನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀನಿವಾಸ ಮೂರ್ತಿಯವರು ಹಾಗೂ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಎಂ ಬಸವರಾಜ್ ಹಾಗೂ ನನ್ನ ಎಲ್ಲ ಗುರುಗಳು ಸೇರಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ನಮ್ಮೆಲ್ಲರಿಗೂ ಹರಿಸಬೇಕು, ಹಾಗೆ ಕಾರ್ಯಕ್ರಮ ಸಾಂಗವಾಗಿ ನಡೆಯಬೇಕು ಹಾರೈಸಬೇಕು ಎಂದು ಪ್ರಾರ್ಥಿಸುತ್ತೇನೆ. ಆಗಮಿಸಿದ ಎಲ್ಲ ಹಿರಿಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಣೆ ಮಾಡುತ್ತಾ ನಾವೆಲ್ಲರೂ 1999 ಹಾಗೂ 2000 ಇಸವಿಯಲ್ಲಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಅದು ಏನು ಗೊತ್ತಾ? ಯಾರು ಶಕ್ತಿ. ಎಸ್ ನಿಸಾರ್ ಅಹಮದ್ ಅವರು ಹೇಳುವಂತೆಯಲ್ಲಿ ಕನ್ನಡವೆಂದರೆ ಬರೀ ನುಡಿಯಲ್ಲ, ಅಂದ್ರೆ ಅವ್ರು ಹೇಳ್ತಾರೆ ಕನ್ನಡವಲ್ಲ ತಿಂಗಳು ನುಡಿ ನಡೆಸುವ ಹುಲ್ಲಿನ ಕಾಮನಬಿಲ್ಲು. ನಾವೆಲ್ಲರೂ ಕನ್ನಡ ಮಾತೆಯ ಪುತ್ರರಾಗಿದ್ದೇವೆ. ಹಾಗೆ ಕನ್ನಡ ಮಾತೆಯ ಸೊಬಗನ್ನ ತಿಳಿಸುವಂತಹ, ವೈಭವವನ್ನ ತಿಳಿಸುವಂತಹ ನಮ್ಮ ರಾಷ್ಟ್ರಕವಿ, ಕನ್ನಡದ 2ನೇ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ನಾಡಗೀತೆಯನ್ನ ಹೇಳುವ ಮೂಲಕ ನಮ್ಮ ಕನ್ನಡ ಮಾಧ್ಯಮದ ಒಂದು ವೈಭವವನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ಸ್ನೇಹಿತರಾದಂತಹ ಆಂಜನೇಯ, ಗಣೇಶ, ನೇತ್ರಾವತಿ, ಮಾನಸ, ಶ್ರೀಕಾಂತ್ ಹಾಗೂ ಜ್ಯೋತಿಯವರ ವೇದಿಕೆಯ ಮೇಲೆ ಬರಮಾಡಿಕೊಳ್ತೇನೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ
ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಹಾಗೆ ನಾಡಗೀತೆಯನ್ನ ಹಾಡುವ ಮೂಲಕ ನಮ್ಮ ನೆನಪಿನ ಬುಟ್ಟಿಯನ್ನ ಉಳಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಸಭೆಗೆ ಆಗಮಿಸಿರುವಂತಹ ಆಡಳಿತಾಧಿಕಾರಿಗಳಾಗಿರುವಂತಹ ಶ್ರೀ ಎಂ ಬಸವರಾಜಪ್ಪನವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಪ್ರಾರಂಭಿಸಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀಯಾದ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ದಾವಣಗೆರೆ ಶ್ರೀಯಾದ ಶಾಲೆಗಳು ದಾವಣಗೆರೆ ಈ ವಿದ್ಯಾಸಂಸ್ಥೆಯಲ್ಲಿ 2099 ನಾವು 1999 ಇಸ್ವಿನಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಜೊತೆಗೆ ಅಂದಿನ ಸಂದರ್ಭದಲ್ಲಿ ನಮ್ಮ ಈ ಜ್ಞಾನ ದೀವಿಗೆಗೆ ಕಾರ್ಯ ಎರೆದಿರುವಂತಹ ಗುರುಗಳನ್ನ ಗೌರವಿಸ್ತಕ್ಕಂಥ ಸಮಾರಂಭ ಹಾಗೂ ಇಲ್ಲಿ ಓದಿ 25 ವರ್ಷಗಳ ನಂತರ ಪುನಃ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ ಶ್ರೀ ಎಂ.ಎನ್. ಸರ್ ಅವರೇ, ನಾಗಪುರಿ ನಾಯಕ್ ಸರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗುರುಗಳೇ ಮತ್ತು ಗುರುಮಾತೆಯರೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಈ ಸಭೆಗೆ ಆಗಮಿಸಿರುವಂತಹ ಪತ್ರಿಕೋದ್ಯಮ ಮಾಧ್ಯಮದ ಮಿತ್ರರೇ, ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ತಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೆ. ರಾಜನಹಳ್ಳಿ ಮನೆತನದ ಹಿರಿಯ ಚೇತನಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಾಂತ್ ಮತ್ತು 4 ಜನ ಸಂಗಡಿಗರು ಈ ತಿಂಗಳು 4ನೇ ತಾರೀಕು ನಮ್ಮ ಶಾಲೆಗೆ ಆಗಮಿಸಿದ್ರು. ಸರ್, ಈ ತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಮಾಡಿದ್ದೇವೆ. 25ನೇ ತಾರೀಕು ಅದಕ್ಕೆ ಅನುಮತಿ ನೀಡಿ ಅಂತ ಹೇಳಿ
ಒಂದು ಮನವಿಯನ್ನ ತಿಳಿಸಿದ್ವಿ. ಆ ಮನವಿ ವಿದ್ಯಾಸಂಸ್ಥೆಗೆ ರವಾನಿಸಲಾಗಿ 2 ದಿನದಲ್ಲಿ ಅನುಮತಿ ಬಂತು. ಆ ವಿಷಯವನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಾಂತ್ ಮತ್ತು ಸಂಗಡಿಗೆ ತಿಳಿಸಿ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ನೀವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಿದ್ದೀರಾ. ನಿಮಗೆಲ್ಲರಿಗೂ ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಸ್ನೇಹಿತರೆ, ಇವತ್ತಿನ ನಮ್ಮ ನಿಮ್ಮೆಲ್ಲರ ಬದುಕು ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನೆಮ್ಮದಿಯಿಂದ ಯಾರು ಊಟ ಮಾಡ್ತಾ ಇಲ್ಲ. ಅಷ್ಟು ಬಿಜಿ ಶೆಡ್ಯೂಲ್. ನೆನಪು ಮಾಡ್ಕೊಳ್ಳಿ, 25 ವರ್ಷ ಹಿಂದಕ್ಕೆ ಹೋಗಿ ನಮ್ಮ ಜೀವನ ಹೇಗಿತ್ತು, ಎಷ್ಟು ನೆಮ್ಮದಿಯ ಬದುಕಿತ್ತು. ನಮ್ಮ ತಂದೆ ತಾಯಿಗಳ ಹೆತ್ತವರ ಬದುಕು ಹೆಂಗಿತ್ತು, ಅವತ್ತಿನ ನೆಮ್ಮದಿ ಯಾವ ತರ ಇತ್ತು. ಮತ್ತೆ ಇವತ್ತು ಯಾಕಿಲ್ಲ? ಶ್ರೀಮಂತಿಕೆ ಇದೆ, ಉಣ್ಣಾಕ ಬಾಯಿ ಇಲ್ಲ. ಹಣ ಇದೆ, ಯಾರಿಗೂ ಬೇಕಾಗಿಲ್ಲ. ಒಂದು ಕಾಲ ಹಣ ಒಂದು ಹಿಂದೆ ಬೆನ್ನತ್ತಿದ್ರು. ಕಷ್ಟ ಕಾಲ ಇದ್ದಾಗ ಹಣದ ಉಪಯೋಗ ಬಹಳ ಇರ್ತದೆ. ಶ್ರೀಮಂತಿಗೆ ಬಂದಾಗ ದುಡ್ಡು ಯಾರಿಗೆ ಬೇಕು ಅಂತ. ಇಂತಹ ಗೊಂದಲಗಳ ನಡುವೆ ಒಂದು ಇದರಿಂದ ನಾವೇನ್ ನಿರ್ಧಾರ ಕೈಗೊಂಡಿದ್ದೀರಿ, ತನ್ನ ಅಧ್ಯಾಪಕರಿಗೆ ಗೌರವ ವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಸಮಾರಂಭವನ್ನು ಹಮ್ಮಿಕೊಂಡು ಆ ನೆನಪುಗಳನ್ನ ಹಂಚಿಕೊಳ್ಳುವಂತ ಒಂದು ಈ ಶುಭ ಸಂದರ್ಭದಲ್ಲಿ ನಮಗೂ ನಿಮ್ಗಾಗಿ ಒಂದು ಕಿವಿ ಮಾತ್ರ ನೆನಪು. ಈಗಿನ ವಿದ್ಯಾಭ್ಯಾಸ ಹೇಗಿದೆ ಅಂತಂದ್ರೆ, ನನ್ನನ್ನು ಕಚ್ಕೊಂಡು ಹೇಳ್ತಾ ಇದ್ದೇನೆ, ನಮ್ಮ ಮಕ್ಕಳಿಗೆ ಎಂತ ಬದುಕನ್ನು ಕಲಿಸಿದ್ದೇವೆ ಅಂದ್ರೆ, ಯಾರ ಜೊತೆಗೂ ಬೆರಿಬೇಡ, ಯಾರಿಗೂ ನಿನ್ ತಿಂಡಿ ಕೊಡಬೇಡ, ನೀನ್ ನೋಡ್ಸಲ್ಲ ಇನ್ನೊಬ್ರಿಗೆ ತೋರಿಸ್ಬೇಡ. ಮತ್ತೆ ಮಕ್ಕಳು ಹೆಂಗ್ರಿ ಊರಿಗೆ ಬೆಳೀತಾರೆ? ಈ ಹಿನ್ನೆಲೆಯಲ್ಲಿ ಆ ಮಕ್ಕಳಿಗಾಗಿ ನಾವು ಒಂದಷ್ಟು ನೆನಪುಗಳನ್ನ ಮಾಡಿ, ಮಕ್ಕಳಿಗಾಗಿ ಒಂದು ನಮ್ಮ ಬದುಕು ಹಿಂಗಾಯ್ತು, ಮಕ್ಕಳ ಬದುಕು ಇನ್ನೂ ಕಠೋರಾಗ್ತದೆ. ಮುಂದೆ ಇಂಥ ಭಾವನೆ ಬೆಳೆಸ್ಬಿಟ್ಟಿದ್ವಿ ನಾವು ಕೂಡಿ ಉಂಡವರು ಈ ಹಂತಕ್ಕಿದ್ದೇವೆ. ಈಗ ಅವೆಲ್ಲ ಬೇರೆ ಬೇರೆ. ಮತ್ತೆ ಏನ್ ಮಾಡಬಹುದು? ಅವ್ರ ಮಕ್ಕಳು ಓದ್ಬೋದು. ಸ್ಪರ್ಧಾ ಜಗತ್ತಿದು ಎಷ್ಟು ಸ್ಪರ್ಧಾ ಜಗತ್ತು ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಮತ್ತೆ ಹೋದ್ ಸಾರಿ ಒಂದು ಎಕ್ಸಾಮ್ ಆದ್ಮೇಲೆ SSLC ಮಗು ಹೇಳ್ತಾ ಇದೆ, ನನಗೆ 99 ಮಾರ್ಕ್ಸ್ ಬಂದಿದೆ ಸರ್, 1 ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ. ನಮ್ಮ ಕಾಲಕ್ಕೆ 35 ಪಾಸ್ ಮಾಡಿ ಕೇಕ್ ಹೊಡಿತಿದ್ವಿ. ಅಲ್ಲಿ 1 ಮಾರ್ಕ್ಸಿಗೆ ಆ ಮಗು ಹೊಡ್ತಾ ಇದೆ. ಚೇಂಜ್ ಹೆಂಗಿದೆ ಬದಲಾವಣೆ ಯಾಕಾಗಿದ್ದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಮಕ್ಕಳೇ. ಸ್ನೇಹಿತರೆ, ಒಂದು ಮಾತು, ನಾವು ಹೆಂಗಾದ್ರೂ ಬದುಕಲಿ, ನಮ್ಮ ಮಕ್ಕಳಿಗಾಗಿದೆ ಒಂದು ರೀತಿಯ ನೆನಪನ್ನ ಮಾಡಿಕೊಡ್ತಾ ಇದ್ದೇನೆ. ಅದನ್ನು ದಯಮಾಡಿ ಕೇಳಿ.
ಚೆನ್ನೈನಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ. ಈಗಿದ ಇದ್ದಲ್ಲ ಇದ ಒಂದೇ ಉದ್ಯೋಗಗಳು ದೊಡ್ಡ ಆರೋಗ್ಯ ಶ್ರೀಮಂತ. ಅವನಿಗೆ ಯಾವ ಜೊತೆ ಮಾತಾಡೋದು ಹೇಗಿಲ್ಲ. ಹೋಗ್ಬಿಟ್ರೆ ಈಗ ಆಮೇಲೆ ಮಾತಾಡ್ತಾರೆ ಅಂತ. ಯಾವಾಗ ಮಾತಾಡ್ತಾರೆ? ಶನಿವಾರ ಭಾನುವಾರ 2 ದಿನ ಬಿಟ್ರೆ ಬೇರೆ ಯಾವ್ದಾದ್ರು ಮಾತಾಡೋದು. ನಾವು ಕಾಯ್ಬೇಕು, ಶನಿವಾರ ಭಾನುವಾರ ಕಾಯ್ಬೇಕು. ಅವನ ಮನೆಯಲ್ಲಿ ಆ ಮುದ್ದಿನ ಮಗಳು ಶನಿವಾರ ಅಮ್ಮ ಊಟ ಮಾಡಿಸ್ಬೇಕಲ್ಲ. ನೋಡಿ ಈಗ ಆ ಮಗು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಈಗ. ಅವನಿಗೆ ಊಟ ಏನ್ ಮಾಡ್ತೀರ ಊಟ ಮಾಡ್ತದೆ ಅಂತ. ಆ ಮಗು ಇನ್ನೂ ಸ್ವತಂತ್ರ ಊಟಕ್ಕೆ ಊಟ ಮಾಡಕ್ಕೆ ಬಿಟ್ಟಿಲ್ಲ ಅವರು. ಯಾಕೆ ಪ್ರಭಾವ ಏನಿದು? ಒಂದೇ ಒಂದು ಮಗು. ಆ ಮಗುನ ಆ ರೀತಿಯಲ್ಲಿ ಮುದ್ದಾಡ್ತಾ ಹೊರಟ್ರೆ ಮುಂದೆ ಅವರ ಬದುಕು ಬಹಳ ಕಷ್ಟ ಆಗುತ್ತೆ. ದಯಮಾಡಿ ಈ ದಿಶೆಯಲ್ಲಿ ಒಂದು ಸಣ್ಣ 2-4 ಮಾರ್ಕ್ನಲ್ಲಿ ಒಂದು ಕಥೆ ಹೇಳ್ಬೇಕು. ಅದೇ ಅವರ ಮಗಳಿಗೆ ಶನಿವಾರ ನಾವು ಮಾತಾಡ್ತಾ ಕೂತ್ಕೊಂಡಿದ್ದ. ಅವರಮ್ಮ ಬಂದು, ನೋಡಿ ನಿಮ್ಮ ಮಗಳನ್ನ ಮುಂದೆ ಮಾಡಿ 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 ಏನು ತಿಂತಾ ಇಲ್ಲ ಅಂತ. ತಿಂತಾ ಇಲ್ಲ ಊಟ. ತಿನ್ಸಿ ನೀವೇ ಅಂತ ದಾಟ್ಕೊಂಡು ಪ್ಲೇಟ್ನ. ಅವನಿಗೆ ಅನಿಸ್ತು ಏನೋ ವಿಕೋಪ ಇದೆ ಪರಿಸ್ಥಿತಿ, ಹೆಂಡತಿ ಈ ತರ ಹಾಂಗಿದ್ದಾಳೆ ಅಂತಂದ್ರೆ ಏನಾಗಿರ್ಬೇಕು. ಮಗಳು ಕೇಳ್ತಾ ಇಲ್ಲ ಅಮ್ಮಮ್ಮ. ತಂದೆ ಬಂದು, ಏನಮ್ಮ ಏನ್ ಕೊಟ್ಟ ಹೇಳು. ನಾನು ಊಟ ಬಂದೆ. ನಿಮ್ಮ ಅಮ್ಮ ಪ್ರೀತಿಯಿಂದ ಮುಡಿಸ್ತಾ ಇದ್ದಾರಮ್ಮ, ಊಟ ಮಾಡ್ತಾರೆ, ಸ್ವಲ್ಪ ಊಟ ಮಾಡಿಸ್ಬಿಟ್ಟ. ನನಗೆ ಊಟ ಮಾಡಿಸ್ಬೇಕಲ್ಲ, ಪ್ಲಾನ್ ಮಾಡಿದ. ಆಯ್ತು, ನೀನು ಏನೋ ಹೇಳಿದ್ದಲ್ಲ ಅದು ಮುಗಿಸ್ತೇನೆ, ಊಟ ಮಾಡ. ಶೂರ್? ಓಕೆ. ಆ ಮಗುವಿಗೆ ಮನೆಯಲ್ಲಿ ಬೇರೆ 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 ಮಾಡಿಕೊಡೋ ಅಮ್ಮಂದಿರ ಒಂದು ಮೊಸರನ್ನ ಉಪ್ಪಿನ ರಸ ಸುಮ್ ತಿನ್ಸ ಕಲ್ಸ್ಬಿಟ್ಟಿರುತ್ತೆ. ಎಮರ್ಜೆನ್ಸಿ ಫುಡ್ ಅಂತ. ಆ ಮಗು ಊಟ ಮಾಡ್ತು. ಊಟ ಮಾಡಿ ನೆಕ್ಸ್ಟ್ ಸಾಟರ್ಡೆ ಮುಗಿದ್ಮೇಲೆ ಸಂಡೇ ಅಲ್ವಾ, ಬೆಳಿಗ್ಗೆ ಬಂದು ಎದ್ದ ತಕ್ಷಣ ಪಾಪ ಅಂತ ಅವನಿಗೆ ಅನ್ಸಿತ್ತು ಏನೋ ಒಂದು ನಿನ್ನೆ ನಾನು ಹೇಳಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ಈಗ ನಿನ್ನೆ ಏನು ಹೇಳಿದ್ದಲ್ಲ, ನೀನೇನೋ ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿ ಅನ್ಸಲ್ಲ. ಸರಿ ನೋಡ್ಕೊಂಡೆ, ಬಹಳ ಬೆಲೆ ಬಾಳೋದು ಕೇಳಬೇಡ, ಕಷ್ಟ ಇದೆ, ಏನಾದ್ರು ಕೇಳಿದ್ರೆ ಕೇಳುವ. ಆಯ್ತು, ಬೆಲೆ ಬಾಳೋದು ಕೇಳಲ್ಲ ನಾನು. ಆ ಮಗು ಏನ್ ಕೇಳಬಹುದು? ಅಪ್ಪ ಇವತ್ತು ನನ್ನ ತಲೆ ಬೋಳಿಸ್ಕೊಂಡ್ ಬರ್ಬೇಕು, ತಲೆ ಬೋಳಿಸ್ಕೊಂಡ್ ಬರ್ಬೇಕು. ಯಾಕಾಯ್ತು ಅವನಿಗೆ? ಹೆಣ್ಮಗಳು ಒಬ್ಬಳೆ ಮುಂದೆ ಮಗಳು ತಲೆ ಬೋಳಿಸ್ಕೊಂಡು ಮುಂದೆ ಯಾರು ತಂದೆ ಹೋಗ್ತಾರ್ರಿ? ಅವ್ರಮ್ಮ ಹಾರಾಡ್ಬಿಟ್ಲು, ಮಾಡಿಸಿ ಮುಂದೆ ಮಾಡಿ ನೀವು. ಮಕ್ಕಳು ಒಳ್ಳೇದು ಮಾಡಿದಾಗ ಎಲ್ಲದೂ ನಾನೇ ಮಾಡಿದ್ದೆ. ಮಕ್ಕಳು ಏನಾದ್ರು ಒಂದು ಕೆಟ್ಟದಾದ್ರೆ ನೀನೇ ನೋಡ. ಇದು ನಮ್ಮಲ್ಲಿ ಇರೋದು ಒಂದು ನಿಯಮ. ಆ ಮಗುವಿಗೆ ಹಠ ಮಾಡ್ತು, ಮಾತು ಕೊಟ್ಬಿಟ್ಟು ಸತ್ಯವಾಗಿ ಹೇಳ್ಬೇಕು.
ಮಾಡಿಸ್ಕೊಡ್ತಿದ್ದಾರೆ. ಮಾಡಿಸ್ ತಲೆ ಪೋಡಿಸ್ಕೊಂಡು ಬರ ಮಗಳು ತಲೆ ಪೋಡಿಸ್ಕೊಂಡು ಬಂದ. ಮನೆಯಲ್ಲಿ ಏನಾಗ್ಬೇಕು ನಾನೊಂದು ಆಗ್ಬೋದು ಅದು ಬೇರೆ ವಿಷಯ. ನೆಕ್ಸ್ಟ್ ಡೇ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಅವನಿಗೆ ಬಿಡಕ್ಕೆ ಹೋಗ್ಬೇಕಲ್ಲ, ಕಾರಲ್ಲಿ ಕೂರಿಸ್ಕೊಂಡು ಮಗಳ ಯೂನಿಫಾರ್ಮ್ ಮಾಡ್ಕೊಂಡು ಹೋದ. DRR ಸ್ಕೂಲಿಗೆ ಗೇಟ್ ಹತ್ರ ಇರಿಸಿ ಮಗಳು ಹೋಗ್ತಂದ ಒಳಗೆ. ಇಲ್ಲ ನಮ್ಮ ಸ್ನೇಹಿತರು ಬರ್ತಾರೆ ಪಾಪ, ನಾನು ಸ್ವಲ್ಪ ವೇಟ್ ಮಾಡ್ತೀನಿ ಅಂತ. ಆಯ್ತು, ಈಗ ಯಾವ ಸ್ನೇಹಿತರು ಬರ್ತಾರ ನೋಡೋಣ ಅಂತ ಹೇಳಿ ಸ್ವಲ್ಪ ಮುಂದೆ ಸೈಡಿಗೆ ಕಾರ್ ಹಾಕೊಂಡು ನಿಂತ್ಕೊಂಡು ಕಾರಲ್ಲಿ. ಸೊ ಇನ್ನೊಂದು ಕಾರಲ್ಲಿ ಒಂದು ಮಗು ಬಂತು. ಅವ್ರ ಅಮ್ಮ ಕಳ್ಸಕ್ ಬಂದಿದ್ರು ಆ ಮಗುನ. ಗೇಟ್ ಹತ್ರ ಇಳಿಸಿದ್ರು. ಆ ಮಗುನು ತಲೆ ಬಳಸ್ಕೊಂಡಿದ್ದ. ಯೂನಿಫಾರ್ಮ್ ಚೇಂಜ್ ಆಗಿದೆ, ಸ್ಕೂಲ್ ಎಲ್ಲ ತಲೆ ಬಳಸ್ಕೊಳಕಲ್ಲಪ್ಪ. ನನ್ನ ಮಗಳು ಅಟೆಂಡ್ ಮಾಡಿದ್ರೆ ಅವನ ತಲೆ ಬಳಸ್ಕೊಂಡ್ ಬಂದಿದ್ದಾರೆ. ಆ ಕಾರಣದಲ್ಲಿ ಆ ಎರಡು ಮಕ್ಕಳು ಗೇಟ್ ಹತ್ರ ನಿಂತ್ಕೊಂಡಿದ್ದಾರೆ. ಆ ಕಾರ್ನಲ್ಲಿ ಇದ್ದಂತ ಆ ಮಗುವಿನ ಅಮ್ಮ, ಸರ್ ಈ ಮಗು ಇದೆಯಲ್ಲ ಇದು ನಿಮ್ಮ ಮಗುನ ಸರ್ ಅಂತ ಕೇಳಿ. ಹೌದ್ರಿ, ನನ್ನ ಮಗು. ನೀವು ಬಹಳ ಪುಣ್ಯಾತ್ಮರು ಸರ್. ಆ ಮಗು ನೆಟ್ಟಿದ್ದೀರಲ್ಲ, ನೀವು ಬಹಳ ಪುಣ್ಯಾತ್ಮರು. ಯಾಕಮ್ಮ, ಏನಾಯ್ತು? ನಾನೇನಾದ್ರು ತಪ್ಪು ಮಾತಾಡಿದ್ದ? ಇಲ್ಲ ಸಾರಿ ಅಲ್ಲ, ಇಲ್ಲ ಸರ್, ನಿಮ್ ಮಗಳು ನನ್ನ ಮಗನಿಗಾಗಿ ತಲೆ ಪಡಿಸ್ಬಿಟ್ಟಿದ್ದಾರೆ. ಅವ್ರು 9ನೇ ಕ್ಲಾಸ್ ನಮ್ಮ ಮಕ್ಕಳಿಗೆ ಎಂತ ಅಟ್ಯಾಚ್ಮೆಂಟ್ ಇದೆ ಅಂತ ಮಗನಿಗಾಗಿ ತಲೆ ಪಡಿಸ್ಬಿಟ್ಟಿದ್ದಾರೆ. ಯಾಕಮ್ಮ? ಸರ್, ನಮ್ಮ ಮಗನಿಗೆ ಕ್ಯಾನ್ಸರ್ ಇದೆ, ಕಿಮಿಯೋಥೆರಪಿ ಮಾಡಿಸ್ತಾ ಇದ್ದೀವಿ, ತಲೆ ಕೂದಲೆಲ್ಲ ಉದುರು ಹೋಗ್ಬಿಟ್ಟಿದೆ, ಅವನು ಸ್ಕೂಲಿಗೆ ಹೋಗಲ್ಲ ಅಂತ ಕೂತಿದ್ದಾನೆ. ನಾನು ತಲೆ ಬಳಸ್ಕೊಳ್ತೀನಿ ಬಾ, ನೀನ್ ನೋಡಿ ನಗಲ್ಲ ಯಾರು, ನನ್ ನೋಡಿ ನಗಲಿ ಬೇಕಾದ್ರೆ ನೀನ್ ನೋಡಿ ನಗಕ್ ಬಿಡಲ್ಲ, ನಾನ್ ಜೊತೆಗಿರ್ತೇನೆ, ನೀನ್ ಸ್ಕೂಲಿಗೆ ಬಾ ಅಂತ ಹೇಳಿ ನಿನ್ನೆ ಇನ್ನೇನು ಅವನಿಗೆ ಪುಷ್ ಮಾಡಿ ಇವತ್ತು ಸ್ಕೂಲಿಗೆ ಬರಂಗ್ ಮಾಡಿದ್ದಾರೆ ಸರ್. ಆ ಸ್ಕೂಲಿಗೆ ಬರಂಗ್ ಮಾಡಿದ್ದಾಳೆ ಅಂದಾಗ ಮತ್ತೆ ಅವರಲ್ಲಿರೋ ಭಾವನೆ ಅಂತದ್ದು ಮಕ್ಕಳಲ್ಲಿ ನಮ್ಮಂತ ಕಲ್ಪನೆ ಮನಸ್ಸಿದೆಯಾ? ಇಂತಹ ಮಕ್ಕಳ ಭಾವನೆಗಳು, ಮಕ್ಕಳಲ್ಲಿ ಸದ್ಗುಣಗಳನ್ನು ಬೆಳೆಸಲಿಕ್ಕೆ ಇರೋ ವೇದಿಕೆ ಅಂದ್ರೆ ಶಾಲೆ. ಶಾಲೆ ಮೇಲೆ ಎಲ್ಲರೂ ಕಲಿಯಬೇಕು. ಅಂತ ವಾತಾವರಣದಲ್ಲಿ ನೀವೆಲ್ಲ ಕಲಿತು ಇಂಥ ದೊಡ್ಡ ಗುಣಗಳನ್ನ ತಾವು ಪಡ್ಕೊಂಡಿದ್ದೀರಿ. ನಾವು ಅಂತ ಗುಣಗಳನ್ನು ಬೆಳೆದಿರೋದ್ರಿಂದಲೇ ಇವತ್ತು ನೀವೆಲ್ಲರೂ ಸೇರ್ಕೊಂಡು ಇವತ್ತು ನಿಮ್ಮ ಗುರುಗಳನ್ನ ಸತ್ಕರಿಸ್ತಕ್ಕಂಥ ಒಂದು ಆದರ್ಶದ ಗುಣ ನಿಮ್ಮಲ್ಲಿ ಬಂದಿದೆ. ಇದಕ್ಕೊಂದು ನಮಸ್ಕಾರ. ಈ ವಿದ್ಯಾಸಂಸ್ಥೆಯಲ್ಲಿ ಓದಿರೋ ನೀವೆಲ್ಲ ಇದ್ದೀರಾ. ನೀವು ಈ ಊರಿನಲ್ಲಿ ಇದ್ದೀರೋ, ಬೆಂಗಳೂರಿನಲ್ಲಿ ಇದ್ದೀರೋ, ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಇದ್ದೀರೋ ನಂಗೆ ಗೊತ್ತಿಲ್ಲ. ಆಗ ಇಷ್ಟು ಮಾತ್ರ ಗೊತ್ತು, ಈ ಶಾಲೆಯಲ್ಲಿ ಓದಿರೋರು ಜಗತ್ತಿನಾದ್ಯಂತ ಇದ್ದಾರೆ. ನಾನು ಹೆಮ್ಮೆಂತ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ 5 ನಿಮಿಷದಾಗ ಅವ್ರು ಆಗ್ಲೇ ರಿಪೋರ್ಟ್ ಹಾಕ್ಬಿಟ್ರು. ಈ ನಾಡಿಗೆಲ್ಲ 25 ಜನ ಇದ್ದಾರೆ ಸರ್, ಡಾಕ್ಟರ್ಗಳಿದ್ದಾರೆ. ಬೆಂಗಳೂರು ಎಷ್ಟು ಜನ ಇದ್ದಾರೆ ಅಂತ ಅವ್ರಿಗೆ ಎನ್ಸೈಕ್ಲೋಪೀಡಿಯಾ ತಲೆನಲ್ಲಿ ಎಷ್ಟು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾರು ಹೇಳಿದ್ದಾರೆ ಅಂತ ಹೇಳಿ ಒಂದು ಶಬ್ದ ಹೇಳ್ಬೇಕಲ್ಲ, ಅದು ಸಾಮಾನ್ಯ ಮಾತು. ಮತ್ತೆ ಇದ್ರ ಜೊತೆಗೆ
ನಿಮ್ಮ ಇತಿಹಾಸವನ್ನು ಬಿಚ್ಚಿಡ್ಲಿಕ್ಕೆ ಒಬ್ಬ ಸರ್ ಕುಂತಿದ್ದಾರೆ. ಅವ್ರ ಮಾತನ್ನು ನಾನು ಕೇಳ್ಬೋದು. ಇಂಚಿಂಚು ಬಿಚ್ಚಿಡ್ರೆ ಹೀಗೆ ಇಂತಹ ಒಂದು ಸನ್ನಿವೇಶದಲ್ಲಿ, ಇಂತಹ ಪ್ರೀತಿಯ ವಾತಾವರಣದಲ್ಲಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆಗೆ ಬೆರೆತು ಈ ಆತಿಥ್ಯವನ್ನು ಸ್ವೀಕರಿಸ್ತಕ್ಕಂಥ, ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕೇಳ್ತಾ ಇದ್ದಾಗ ನೆನಪಾಯಿತು, ಮಾನವತೆಯ ಕಟ್ಟಡಕ್ಕೆ ಪ್ರೀತಿಯೊಂದೇ ಇಟ್ಟಿಗೆಗಳ ಬೆಸೆಯಬೇಕು, ಮಮತೆ ಸ್ನೇಹದೊಂದಿಗೆ ಎನ್ನುವಂತಹ ಕವಿಗಳ. ಅಂದ್ರೆ ಇಂದಿನ ಶಿಕ್ಷಣ ಹೇಗಿದೆ, ಹಿಂದಿನ ಶಿಕ್ಷಣ ಹೇಗಿತ್ತು ಅನ್ನೋದರ ಒಂದು ಹೋಲಿಕೆಯನ್ನ ಹೇಳಿದ್ರೆ, ಹಿಂದಿನ ಶಿಕ್ಷಣದಲ್ಲಿ ಧರ್ಮ ಅನ್ನೋದು ಜೊತೆಯಲ್ಲಿ ಕೂಡಿತ್ತು, ಇಂದಿನ ಶಿಕ್ಷಣದಲ್ಲಿ ಅದು ಮನೆ ಆಗ್ತಾ ಇದೆ. ಹಾಗಾಗಿ ವಿದ್ಯೆ ರಹಿತವಾದ ಪದವಿಯನ್ನ ಪಡೆಯುವ ಭರದಲ್ಲಿ ವ್ಯಕ್ತಿತ್ವ ರಹಿತವಾದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂತಹ ಕಾರ್ಖಾನೆಗಳಾಗಿ ಕೆಲವು ವಿದ್ಯಾಸಂಸ್ಥೆಗಳು ತಯಾರಾಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ನಮ್ಮ ವಿದ್ಯಾಸಂಸ್ಥೆ ಹಾಗಿಲ್ಲ. ಯಾಕಂದ್ರೆ ನಮ್ಮ ವಿದ್ಯಾಸಂಸ್ಥೆ ತನ್ನ ಹೆಸರಿನಲ್ಲಿಯೇ ಧರ್ಮವನ್ನ ಇಟ್ಟುಕೊಂಡು ನಮ್ಮೆಲ್ಲರಿಗೂ ವಿದ್ಯಾದಾನವನ್ನ ಮಾಡಿದೆ. ಇಂತಹ ನಮ್ಮೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ಇದೆ. ಹಾಗೆ ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಇದೆ. ಈ ಮಾತುಗಳನ್ನ ಕೇಳ್ತಾ ಇದ್ದಾಗ ನಮ್ಗೆ ಅನ್ಸೋದು, ಏನು ನಮ್ಮ ಸಾಮಾಜಿಕ ಜವಾಬ್ದಾರಿ? ಅಂಕೆಯಲ್ಲಿ ನಮ್ಮ ಮಕ್ಕಳನ್ನ ಸಿಕ್ಕಿಸದೆ, ಪರೀಕ್ಷೆಗಾಗಿ ಮಾತ್ರ ಓದಿಸದೆ, ಒಬ್ಬ ಉತ್ತಮ ಪ್ರಜೆಯನ್ನ ಭವ್ಯ ಭಾರತಕ್ಕೆ ಕೊಡುವಂತೆ ನಮ್ಮ ಚಿಗುರುಗಳನ್ನ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನ ತಮ್ಮ ಮಾತಿನ ಮೂಲಕ ಕೊಟ್ಟಿರುವ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ತುಂಬಾ ಉತ್ಸಾಹದಿಂದ ಕಾಯ್ತಾ ಇರುವಂತಹ ಗಳಿಗೆ ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂಥದ್ದು. ನನ್ನ ಸ್ನೇಹಿತೆಯರು ಬಂದು ಈಗ ಸದ್ಯಕ್ಕೆ ಕೇವಲ 3 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ನಂತರದಲ್ಲಿ ಸಮಯ ಅವಕಾಶ ಆದ್ರೆ ಎಲ್ಲರೂ ಹಂಚಿಕೊಳ್ಳೋಣ. ಸದ್ಯಕ್ಕೆ ಗಾಯತ್ರಿ, ಯೋಗೇಶ್ ಮತ್ತು ಓಂಕಾರ 3 ಜನ ಬಂದು ನಮ್ಮ ನೆನಪಿನ ಬುದ್ಧಿಯನ್ನ ಕರೆಯುವಂತ ಹೇಳ್ತೇವೆ. ಈ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ವಿದ್ಯಾಸಂಸ್ಥೆಯ ಆಡಳಿತ ವರ್ಗದವರಿಗೂ ಹಾಗೂ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಿಗೂ ಹಾಗೂ ಅಚ್ಚುಮೆಚ್ಚಿನ ಗೆಳೆಯರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ಕೆಲವು ಅನಿಸಿಕೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಒಟ್ಟು 12 ವರ್ಷ ಈ ವಿದ್ಯಾಸಂಸ್ಥೆಯಲ್ಲಿ ಓದಿ ಒಂದು ಉನ್ನತ ಹುದ್ದೆಗೆ ಸೇರ್ಕೊಂಡಿದ್ದೇವೆ. ನಾನು LKG ಇಂದ ಇಲ್ಲಿ ಶಾಲೆಗೆ ಸೇರಿಕೊಂಡು 10th ವರೆಗೂ ಇಲ್ಲಿ ಓದಿದ್ದೇನೆ ಕನ್ನಡ ಮಾಧ್ಯಮದಲ್ಲಿ. ಸ್ಕೂಲ್ಗೆ ಬರೋದಕ್ಕೆ ಸ್ವಲ್ಪ ದೂರ ಆಗ್ತಿತ್ತು, 12 ಕಿಲೋಮೀಟರ್ ದೂರ ತೋಳಲಿಂದ ಬರ್ತಾ ಇದ್ವಿ ನಾವು. ನಮ್ದೊಂದು ದೊಡ್ಡ ವ್ಯಾನ್ 15-20 ಜನ ಆ ಊರಿಂದ ಬರ್ತಾ ಇದ್ವಿ. ಬಂದು ಇಲ್ಲಿ ಓದ್ತಾ ಇರ್ಬೇಕಾದ್ರೆ ಬಹಳಷ್ಟು ಸವಿ ನೆನಪುಗಳಿದೆ, ಬಹಳಷ್ಟು ವಿದ್ಯೆಗಳನ್ನು ಕಲಿತಿದೆ. ಜೀವನಕ್ಕೆ ಅವಶ್ಯಕತೆಯಾದ ಬಹಳಷ್ಟು ವಿಷಯಗಳನ್ನು ನಾವು ಇಲ್ಲಿ ಅರಿತಿದ್ದೇವೆ. ಕೆಲವು ನೆನಪುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲಿಗೆ LKGಯಲ್ಲಿ ನಮ್ಮನ್ನೆಲ್ಲ ಸಾಲಾಗಿ ತೋರಿಸಿ ಬಿಸ್ಕೆಟ್ ಹಂಚುತ್ತಿದ್ದರು. ಬಿಸ್ಕೆಟ್ ಹಂಚಬೇಕಾದ್ರೆ ನಮ್ಮಲ್ಲಿ ಒಳಜಗಳಗಳು, ಬಿಸ್ಕೆಟ್ ಒಂದು ಶೇಪ್ಸ್ ಅಲ್ಲಿ ಬರ್ತಾ ಇತ್ತು. ಅದು ಬರ್ಡ್ ಶೇಪ್ ಅಲ್ಲಿ ಬರೋದು, ನನಗೆ ಗುಬ್ಬಿ ಬೇಕು, ನನಗೆ ಪಾರಿವಾಳ ಬೇಕು, ತುಂಬಾ ಅದೆಲ್ಲ ಆಡ್ತಿದ್ವಿ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಎಲ್ಲ ಟೀಚರ್ಸ್ ನಮ್ಮನ್ನ ಶಾಂತವಾಗಿ ಕೂರಿಸ್ಲಿಕ್ಕೆ ಪಡ್ತಿದ್ದ ಕಷ್ಟವನ್ನ ನಾವು ಈಗಲೂ ನೆನೆಸ್ಕೊಳ್ತೇವೆ.
ಬೆಲ್ಲಿನ ಸೌಂಡ್ ಕೇಳಿದ ತಕ್ಷಣನೇ ಓಡಿ ಬಂದು ಕ್ಲಾಸಲ್ಲಿ ಕೂರ್ಬೇಕು ಅನ್ನೋ ಪರಿಜ್ಞಾನ ಮೂಡಿದ್ದು ಕೆಲವು ಕಾಲಗಳ ನಂತರ. ಅದುವರೆಗೂ ಶಿಕ್ಷಕರೆಲ್ಲ ನಮ್ಮನ್ನು ಹಿಡಿದುಕೊಂಡು ಬಂದು ಕ್ಲಾಸಲ್ಲಿ ಕೂರಿಸೋದು ಚಿಕ್ಕ ವಯಸ್ಸಲ್ಲಿ ಬಹಳ. ಹಾಗೆ ಬೆಳೀತಾ ಬೆಳೀತಾ ನೋಡಿದ್ರೆ ಬಹಳಷ್ಟು ವಿಷಯಗಳನ್ನ ಕಲಿತದ್ದು. ಒನ್ ಆಫ್ ದ ಎಕ್ಸಾಂಪಲ್ ನಾನು SNL ಸರ್ದು ಕೊಡ್ತೇನೆ. ಸರ್ ಕ್ಲಾಸ್ ಅಲ್ಲಿ ಯಾವಾಗಲೂ ಹೇಳೋದು ರೆಡ್ ಇಂಕ್ ಬ್ಲೂ ಇಂಕ್ ಬಳಸಿ ಅಂತೇಳಿ. ಸರ್ ಇವಾಗ್ಲೂ ಬಳಸ್ತೀನಿ ರೆಡ್ ಇಂಕ್ ಬ್ಲೂ ಇಂಕ್, ಆದ್ರೆ ಬ್ಲೂ ಇಂಕ್ ಬದಲಾಗಿ ಬ್ಲಾಕ್ ಇಂಕ್ ಬಳಸ್ತೀನಿ. ಆದ್ರೆ ಪುಸ್ತಕದಲ್ಲಿ ಬರೆಯೋದಕ್ಕೆ ಬದಲಾಗಿ ಇವಾಗ ಇಮೇಲ್ ಬರೀಲಿಕ್ಕೆ ಯೂಸ್ ಮಾಡ್ತೀನಿ. ಇಂಪಾರ್ಟೆಂಟ್ ವಿಷಯಗಳು ಅಥವಾ ನನ್ನ ಹುದ್ದೆಯಲ್ಲಿ ಇದು ಇಂಪಾರ್ಟೆಂಟ್ ವಿಷಯಗಳನ್ನ ಜನರಿಗೆ ಕನ್ವೆ ಮಾಡ್ಲಿಕ್ಕೆ ರೆಡ್ ಫಾಂಟ್ ಅಲ್ಲಿ ಲೆಟರ್ ಬರೆದು ಕಳಿಸ್ತೀವಿ. ಅದೇ ರೀತಿ ದಿವಂಗತ ಚನ್ನವೀರಪ್ಪ ಸರ್ ನಮಗೆ ಶಿಸ್ತಿನ ಮೂರ್ತಿಯಾಗಿತ್ತು. ಸರ್ ಕ್ಲಾಸ್ ಅಲ್ಲಿ ನಾವು ತುಂಬಾನೇ ಹೆಸರುಗಳು ಕೊಡ್ತಾ ಇದ್ವಿ. ಆದ್ರೆ ಅವ್ರು ಹೇಳ್ಕೊಟ್ಟ ಮ್ಯಾಥ್ಸ್ ಪಾಠ ನಮ್ಮಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದೆ. ಅದೇ ರೀತಿ ಕೆಲವು ಪ್ರಾಕ್ಟೀಸಸ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದ ಪ್ರಾಕ್ಟೀಸಸ್ ಕ್ವಶನ್ ಆನ್ಸರ್ಸ್ ಓದ್ಕೊಂಡ್ ಬರ್ಬೇಕು, ಅಥವಾ ಓದಿದವರು ಯಾರು ಉತ್ತರವನ್ನ ಹೇಳ್ತಾರೆ ಅವ್ರು ಯಾರು ಉತ್ತರ ಹೇಳೋದಿಲ್ಲ ಅವರಿಗೆ ಕಪಾಳ ಮೋಕ್ಷ ಮಾಡುವುದು, ಆ ಎಲ್ಲ ಪ್ರಾಕ್ಟೀಸಸ್ ತುಂಬಾ ಶಿಸ್ತನ್ನು ಮೂಡಿಸಿದೆ ನಮ್ಮ ಜೀವನದಲ್ಲಿ. ನಾವು ಶಿಕ್ಷೆಗೆ ಒಳಗಾಗಬಾರದು, ಕಲಿಯಲೇಬೇಕು ಅನ್ನುವ ಹಠವನ್ನು ಮೂಡಿಸಿದೆ. ಅದೇ ರೀತಿ ಶಾಲೆ ನನಗೆ ಆಲ್ರೌಂಡರ್ ಆಗ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದೆ. ಸ್ಕೂಲಲ್ಲಿ ನೋಡಿದ್ರೆ ಪಾಠ ಓದ್ಲಿಕ್ಕೆ, ಆಟ ಆಡ್ಲಿಕ್ಕೆ, ಹಾಡು ಹೇಳಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದಕ್ಕೂ ತುಂಬಾ ಸಹಾಯ ಮಾಡಿದೆ. ನಾನು ಸ್ವಲ್ಪ ಬಾವುಟ ಆಗ್ತಾ ಇದ್ದೇನೆ. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ನನಗೆ ಇಂಗ್ಲಿಷ್ ಮಾಧ್ಯಮದವರ ಜೊತೆಗೆ ಹಾಡು ಹೇಳಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಹಾಗೆ ಹಾಕಿ ಆಡ್ಲಿಕ್ಕೆ ತುಂಬಾ ಆಸೆ ಇತ್ತು ನನಗೆ. ಹಾಗಾಗಿ ಕನ್ನಡ ಮಾಧ್ಯಮದವರಿಗೆ ಹಾಕಿ ಅವರು ಸೆಲೆಕ್ಟ್ ಆಗಿ ಮುಂದೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ನನ್ನನ್ನು ಆಂಗ್ಲ ಮಾಧ್ಯಮದವರ ಜೊತೆಗೆ I played state level twice. So thank you. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ನಾಗೇಂದ್ರ ಮೇಡಮ್ ಹೇಳ್ಕೊಟ್ಟ ಹಾಡುಗಳು ಇನ್ನು ನೆನಪಲ್ಲಿ ಇರೋದಿಲ್ಲ. ಹಾಗೆ ತುಂಬಾ ಕಾಫಿ ಚೇಷ್ಟೆ ಎಲ್ಲ ಮಾಡಿದೀವಿ. ಅದನ್ನೆಲ್ಲ ಸ್ಫೂರ್ತಿಯಾಗಿ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ಗೋಪಾಲ್ ಸರ್ ಇಂದ ತುಂಬಾ ತಿಳ್ಕೊಂಡಿದೀವಿ. ಹಾಗೆ ತುಂಬಾ ಸವಿ ನೆನಪುಗಳಿದ್ದಾವೆ, ಹಂಚಿಕೊಳ್ಳಲಿಕ್ಕೆ ಸಮಯ ತುಂಬಾ ಕಡಿಮೆ ಆಗಿದೆ. ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೆಲ್ಲ ಸ್ನೇಹಿತರ ಜೊತೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು. ಕೆಲವು ಅನಿಸಿಕೆಗಳನ್ನ ಮಾತ್ರ ಇಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಕೂಡ ಈಗ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರೋದ್ರಿಂದ ಈಗಿನ ಶಿಕ್ಷಣ ಪದ್ಧತಿ ಮತ್ತೆ ನಾವು ಬೆಳೆದು ಬಂದಿರತಕ್ಕಂತಹ ಶಿಕ್ಷಣ ಪದ್ಧತಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಬೀಗೆ ಪ್ರಿನ್ಸಿಪಲ್, ಬೀಗೆ ಅಡ್ಮಿನಿಸ್ಟ್ರೇಟರ್, ನನ್ನ ಶಾಲೆಯಲ್ಲಿ ನಾನು ರೋಲ್ ಮಾಡಲ್ ಅಂತ ತಗೊಂಡು ನಮ್ಮ ಟೀಚರ್ಸ್ಗಳನ್ನ ತಗೋಬೇಕಾಗುತ್ತೆ. ಸೊ MN ಸರ್ ಅಂತ ಬಂದ್ರೆ ಅವರು ಈಸ್ ಎ ಲೀಡರ್, ಆಲ್ವೇಸ್ ಯಾವಾಗಲೂ ನಾನೊಂದು ಸಲೀಮ್ ಆಗ್ತಿದ್ದ ಲೀಡರ್, ಆಲ್ವೇಸ್ ಲೀಡರ್ ಅಂತ. ಸೊ MN ಸರ್ ಯಾವಾಗಲೂ ಲೀಡರ್ ಆಗಿ ಇರ್ಬೋದು, ನಡೆಯೋ ಸ್ಟೈಲ್ ಇರ್ಬೋದು, ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್ ನನಗೆ ಅದು ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ ತಕ್ಷಣ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರಿಂದ 5ನೇ ತರಗತಿಗೆ ಇಂಗ್ಲಿಷ್ ಇಂಟ್ರೊಡಕ್ಷನ್ ಆಯ್ತು. ಸೊ ನಾಗೇಂದ್ರ ಮೇಡಮ್ ಅಂಡ್ ಗೋಲ್ಜಾಲ್ ಸರ್ ಇದ್ರು. ಸೋಷಿಯಲ್ ಮತ್ತೆ ನಾಗೇಂದ್ರ ಮೇಡಮ್ ನಮಗೆ ಇಂಗ್ಲಿಷ್ ಬೇಸಿಕ್ ಆಗ್ಬಿಟ್ಟಿದ್ದೆ ಅವರು. ಅದಾದ ನಂತರ ನಮ್ಮ ಸಾವಳಿ ಮೇಡಮ್ ಆರ್ಟಿಕಲ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಆ ಪಿಕ್ಚರ್ ಗಳನ್ನ ಹಾಕ್ಬಿಟ್ಟು ಇನ್ ಆನ್ ಅಂಡರ್. ಸೊ ಈಗಲೂ ಚೆನ್ನಾಗಿ ಆಗ್ತಾ ಇದೆ ನನಗೆ. ಸಾವಳಿ ಮೇಡಮ್ ನಮಗೆ ತುಂಬಾ ಬೇಸಿಕ್, ಮತ್ತೆ ನಾಗೇಂದ್ರ ಮೇಡಮ್ ನಮ್ಮ ಜೊತೆ ಸ್ವಲ್ಪ 1 ವರ್ಷ ಮಾತ್ರ ನಮ್ಮ ಜೊತೆ 7th ಅಲ್ಲಿ ಇದ್ದಿದ್ರಿಂದ ನೆಕ್ಸ್ಟ್ ಸಾವಳಿ ಮೇಡಮ್ ತುಂಬಾ ಬೇಸಿಕ್ ಹಾಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ಸ್ಟೇಟ್ ಲೆವೆಲ್
ಫುಟ್ಬಾಲ್ ಆಡಿರೋದೆಲ್ಲ ಪಿ.ಟಿ. ಸರ್ ಮತ್ತೆ ಕೆ.ಎನ್. ಸರ್ಲಿಂದಾನೆ. ಸೊ ನಮ್ಮಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ನಮ್ಮಲ್ಲಿ ಇರ್ತಕ್ಕಂತಹ ಬಡ ಮಕ್ಕಳಿಗೆ ಅಥವಾ ಸ್ವಲ್ಪ ನಮ್ಮಿನ ಬಿಲೋ ಪಾವರ್ಟಿ ಲೆವೆಲ್ ಅಂತ ಹೇಳ್ತೀವಿ, ಅವ್ರಿಗೆ ಕೊಡ್ಬೇಕು ಅನ್ನೋದನ್ನ ಕಲಿಸಿದ್ದು ನಮ್ಮ CMC ಮೇಡಮ್. ನಾನು ಕೂಡ 10ನೇ ತರಗತಿಯಲ್ಲಿ ಅವರು ಒಂದ್ ಸ್ವಲ್ಪ ಹುಡುಗರಿಗೆ ಎಕ್ಸಾಮ್ ಫೀಸ್ ಅನ್ನ ಕಟ್ತಾ ಇದ್ರು. ಸೊ ಆ ರೀತಿ ಓದಿರೋ ವಿದ್ಯಾರ್ಥಿ ನಾನು ಕೂಡ. ಸೊ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಬಂದ್ರೆ ದಿವಂಗತ ಚಂದ್ರವೀರಪ್ಪ ಸರ್ ಪ್ರೈಮರಿಯಲ್ಲಿ, ಆಗ ನಮ್ಮ PHY ಸರ್. ಸೊ ಅವ್ರನ್ನ ಮರ್ಯಾದಕ್ಕೆ ಆಗದೇ ಇಲ್ಲ PHY ಸರ್ನ. ಸೊ ವೆರಿ ಸ್ಟ್ರಿಕ್ಟ್ ಅಂಡ್ ಕಾನ್ಫಿಡೆಂಟ್ ಆಗಿ ನಮಗೆ ಮ್ಯಾಥಮೆಟಿಕ್ಸ್ ಅನ್ನ ಕಲಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಮ್ಮ ಪ್ರೈಮರಿ ಟೀಚರ್ಸ್ ಮತ್ತೆ LKG ಟೀಚರ್ಸ್ ನ ಮರ್ಯಾದಕ್ಕೆ ಆಗೋದಿಲ್ಲ. ಹಿಂದಿ ಟೀಚರ್ ಕೂಡ ಇದ್ದಾರೆ, ಅವ್ರನ್ನ ಮರ್ಯಾದಕ್ಕಾಗಲ್ಲ. ಸೊ ನಾನು ಈಗ ಹಿರಿಯೂರಲ್ಲಿ ಒಂದು ತಾಲೂಕು ಹೆಡ್ಕ್ವಾರ್ಟರ್ ಆಗಿರೋದ್ರಿಂದ ಸಂಸ್ಕೃತ್ ಲ್ಯಾಂಗ್ವೇಜ್ ಅನ್ನ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ. MRE ಸರ್ ಅದಕ್ಕೆ ಇನ್ಸ್ಪಿರೇಷನ್. ಬಟ್ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ನಮಗೆ ಸಂಸ್ಕೃತ್ ಟೀಚರ್ ಸಿಗ್ತಾ ಇಲ್ಲ. ಸಂಸ್ಕೃತಿ ಅನ್ನ ಏನಾದ್ರೂ ನಾವು ಸ್ಕೂಲಲ್ಲಿ ಕಲಿಸ್ಬೇಕು ಅಂದ್ರೆ ನಾವು ಕನ್ನಡ ಮತ್ತೆ ಸಂಸ್ಕೃತ್ ಎರಡು ತುಂಬಾ ಇಂಪಾರ್ಟೆಂಟ್. ಸೊ ಈಗಿನ ಮಕ್ಕಳಿಗೆ ಇಂಗ್ಲಿಷು ಬರಲ್ಲ, ಕನ್ನಡನೂ ಬರಲ್ಲ, ಎಲ್ಲ ಅರ್ಥ ಮಾಡಲ್ಲ. 10ನೇ ಕ್ಲಾಸ್ ಓದಿ ಕನ್ನಡ ಓದಿದ್ರೆ ಅಂತಂದ್ರೆ ಓದಕ್ಕೆ ಬರಲ್ಲ. ಸೊ ತುಂಬಾ ಸಲ ನಾನು ಎಡ್ಜಸ್ಟ್ ಜೊತೆ ಮಾತಾಡ್ತಾ ಇರ್ತೀನಿ, ಏನ್ ಸರ್ ಈಗಿನ ಪದ್ಧತಿನೇ ಹೀಗಾಗಿದೆ. ಅಂಡ್ ತುಂಬಾ ಸೆನ್ಸಿಟಿವ್ ಪೇರೆಂಟ್ಸ್. ನಮಗೆ ಮನೆಗೆ ಹೋಗಿ ಏನಾದ್ರು ಪೇರೆಂಟ್ಸ್ ನಾಳೆ ಅಪ್ಪ ಬಂದು ಟೀಚರ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಮನೆಯಿಂದ ಹೊಡ್ಕೊಂಡ್ ಮಾಡ್ತಿದ್ರು. ಏನ ತರಲೆ ಮಾಡಿದ್ರೆ ಈಗ ಆಗಲ್ಲ. ಯಾವ ಟೀಚರ್ ಏನಕ್ಕ ಹೋಯ್ತಾ, ಇಟ್ ಸ್ಟಾರ್ಟ್ ಫ್ರಮ್ ಹೋಮ್. ಮನೆಯಲ್ಲಿನೇ ಸಂಸ್ಕೃತಿ ಹಾಳಾಗ್ತಾ ಇದೆ. ಸೊ ಎಲ್ಲದಕ್ಕೂ ಶಾಲೆಗಳೇ ಕಾರಣ ಅನ್ನೋದೊಂದು ಅದೇನೋ ಬ್ಯಾಡ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಸೊ ವಿ ಆರ್ ಪೇಯಿಂಗ್ ಫೀಸ್, ಎವ್ರಿಥಿಂಗ್ ಶುಡ್ ಟೇಕ್ ಕೇರ್ ಬೈ ಇನ್ಸ್ಟಿಟ್ಯೂಷನ್ಸ್. ನೋ, ಆಗೋದಕ್ಕೆ ಸಾಧ್ಯನೇ ಇಲ್ಲ. ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಮನೆಯಲ್ಲಿನ ಸಂಸ್ಕಾರ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಎಲ್ಲರನ್ನು ನಮ್ಮ KG ಸೆಕ್ಷನ್ ಟೀಚರ್ಸ್ ಇಂದ ಹಿಡಿದು ಎಲ್ಲರನ್ನೂ ನಾವು ರೋಲ್ ಮಾಡಲ್ ಅಂತ ತಿಳ್ಕೊಂಡು ನಮ್ಮ ಮಕ್ಕಳನ್ನ ಅದೇ ರೀತಿ ಅವ್ರು ಹೇಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನ ಬೆಳೆಸಿದಾರ ಅದೇ ರೀತಿ ಕೂಡ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ಆ ಸಂಸ್ಕೃತಿ, ಈ ಧರ್ಮ ಪ್ರಕಾಶ ರಾಜನಹಳ್ಳಿ, ರಾಮಶೆಟ್ಟಿ ಈ ಮನೆತನವನ್ನು ನಾವು ಯಾವಾಗಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂತಹ ಸ್ಕೂಲು ನಮ್ಗೆ ಫ್ರೀ ಎಜುಕೇಶನ್ ಅನ್ನು ಕೊಟ್ಟಿದೆ. ರೈಟ್, ಅವರ ಪುಣ್ಯತಿಥಿ ದಿನ ನಾವು ಲಾಡ್ಗೆ ವೇಟ್ ಮಾಡ್ತಾ ಇರ್ತಾರೆ. ವರ್ಷದಲ್ಲಿ ನಾವು ಲಾಡ್ ತಿಂತಾನೆ ಇದ್ದಿಲ್ಲ. ಅವಾಗೆಲ್ಲ ನಮ್ಗೆ ಬೇಕರಿ ಗೊತ್ತಿಲ್ಲ, ಏನಿಲ್ಲ. ಆ ಲಾಡಿಗೆ ವರ್ಷ ಯಾವಾಗ ತುಂಬಾ ವೇಟ್ ಮಾಡ್ತಾ ಇದ್ವಿ. ಇಂತಹ ಮನೆತನವನ್ನ ನಾವು ಇರೋದಂತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂತಹ ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮನ್ನು ಓದಿಸಿರ್ತಕ್ಕಂತಹ ನಮ್ಮ ಪೇರೆಂಟ್ಸ್ ಗಳಿಗೂ ಕೂಡ ನಾವು ಶರಣಾಗಿರ್ತೀವಿ. ಧನ್ಯವಾದ. ಪದಗಳಿಗೆ ನಮಸ್ಕರಿಸುತ್ತಾ ನನ್ನ ಎಲ್ಲ ಅನಿಸಿಕೆಗಳನ್ನು ಹೇಳಿಕೊಳ್ಳಲು ಅನುವು ಮಾಡಿಕೊಟ್ಟ ನಮ್ಮ ಸ್ನೇಹಿತರಿಗೂ ಧನ್ಯವಾದ ತಿಳಿಸುತ್ತಾ, ಎರಡು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಏನಂದ್ರೆ ಶಿಕ್ಷಕರ ಮಾತುಗಳು ಹೇಗೆ ನಮಗೆ ಪ್ರಭಾವ ಬೀರ್ತದೆ ಅನ್ನೋದಕ್ಕೆ ಒಂದು ನಾನು ಸಾಕ್ಷಿ. 7ನೇ ಕ್ಲಾಸಲ್ಲಿ ನನ್ನ ನಮ್ಮ ಶಿಕ್ಷಕರಾಗಿತ್ತು, ಕ್ಲಾಸ್ ಟೀಚರಾಗಿತ್ತು. ಬೆಳಗ್ಗೆ ಅಂಬೇಡ್ಕರ್ ಅವರು ಪಾಠ ಮಾಡಿದ್ರು. ಸೊ ಸಂಜೆ ನನಗೆ ಆಟ ಆಡೋದಿದ್ದಾಗ ಅವ್ರು ಮಳೆ ಬರ್ತಿದ್ದು ನಾನು ತಿಳಿಸಿದಂತ ಬಂದೆ. ಎಲ್ಲರೂ ಬೇಗ ಬಂದು ನಾನು ಲೇಟಾಗಿ ಬಂದೆ. ಮೇಡಮ್ 5 ನಿಮಿಷ ಅಲ್ಲಿ ನಿಂತಿದ್ರು, ಯಾಕೆ ಲೇಟಾಗಿ ಬಂದ್ರಿ ಅಂತ. ಅಂಬೇಡ್ಕರ್ ಹಾಕ್ಬೇಕು ಅವ್ರಿಗೆ. ಅವ್ರ ಲೆಫ್ಟ್ ಎಲ್ಲ ತುಂಬಾ ಅಂಬೇಡ್ಕರ್ ಆಗಲ್ಲ ಹೋಗ್ಬೇಕು ಅಂತ ಹಾಗೆ ಕೂರ್ತು ತೆರೆಯಲ್ಲಿ. ಜಸ್ಟ್ ಅವರೇ ಹೇಳಿದ್ರು ಮಾತೇನು ಅಂದ್ರೆ, ನೀವು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕುಡಿಯೋದು ಸಾಮಾಜಿಕವಾಗುತ್ತೆ. ಕುಡಿಲಿಲ್ಲ ಅಂತ ನಿಮಗೆ ಟೇಬಲ್ ಮೇಲೆ ಸಿದ್ಧಾಂತ ಬೈತಾರೆ. ಸಿಲ ಅವತ್ತು ಕುಡಿಬೇಡ ಅಂತಾನೆ ಒಂದ್ಸಲ ಹೇಳಿದ್ರು ಅವರು. ಅದನ್ನ ಹಾಗೆ ಫಾಲೋ ಮಾಡ್ತಾ ಇದ್ದೀವಿ. ಇನ್ನು ಹೈಸ್ಕೂಲಿಗೆ ಬಂದ್ರೆ HGS ಮೇಡಮ್ ಅವ್ರಿಗೆ ಮೇಡಮ್ ಕನ್ನಡದಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ನಲ್ಲೇ ಕಲಿಬೇಕು, ಇಂಗ್ಲೀಷ್ನ ಕನ್ನಡದಲ್ಲಿ ಕಲಿತಾರೆ, ನೀವು ಕನ್ನಡ ಇಂಗ್ಲೀಷ್ನ ಕಲಿಯಲ್ಲ ಅಂತ ಹೇಳಿದ್ರು. ಸೊ ಹೀಗೆ ಹಲವು ಅವರ ಮಾತುಗಳು ನಮಗೆ ತುಂಬಾ ಪ್ರಭಾವ ಬೀರಿ ಮುಂದೆ ನಮಗೆ ತುಂಬಾ ನಮ್ಮ ಒಂದು ದಾರಿ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಗೆಳೆಯರು ಎಲ್ಲ ಶಿಕ್ಷಕರು
ತಪ್ಪಾದಾಗ ಕೈ ಹಿಡಿದು ನಡೆಸಿದಂತಹ ಗುರುಗಳ ಕುರಿತಾಗಿ ಹಾಗೆ ನಮ್ಮಲ್ಲಿ ಇವತ್ತು ಮೂಡಿರುವಂತಹ ಬಿಂಬ ಅವರಾಗಿದ್ದಾರೆ, ಪ್ರತಿಬಿಂಬ ನಾವಾಗಿದೆ ಅಂತಕ್ಕಂಥ ನೆನಪುಗಳನ್ನು ಹಂಚಿಕೊಂಡ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಿಜ ಹೇಳ್ಬೇಕಂದ್ರೆ ನನಗೂ ತುಂಬಾ ಉತ್ಸಾಹ ಆಗ್ತಾ ಇದೆ. ಸಮಯ ಇಲ್ಲ ಕಾರಣ ಅದನ್ನ ಹಾಗೆ ಸ್ವಲ್ಪ ಬದಿಗೆ ತರಿಸಿ ಈಗ ಗುರುವಂದನ ಕಾರ್ಯಕ್ರಮವನ್ನ ನಾವೆಲ್ಲರೂ ನೆರವೇರಿಸೋಣ. ಅದಕ್ಕೂ ಮುನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಮ್ಮೆ ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕವನ್ನ ಎದ್ದು ನಿಂತು ಸ್ತೋತ್ರ ಮಾಡಿ ನಂತರ ನಮ್ಮ ಗುರುವಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ. ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಿಂದ ಅಧಿಕ ಏನಾರು ಆಗುವುದಿಲ್ಲದೆ ಗುರುಗಳೇ ಪರಮ ಹಿತಕರು. ಗುರುಗಳಿಗಿಂತ ಮೀರಿದಂತಹ ಹಿತಕರು ಬೇರೆ ಯಾರು ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವುದು ಇವತ್ತು ನಮ್ಮ ಪಾಲಿಗೆ ಒದಗಿರುವಂತಹ ಒಂದು ಸದವಕಾಶ. ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳು ಬಂದು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ.
ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ 100 ಜನ್ಮ ಗುರು ಋಣವು ತೀರೋಲ್ಲ ನಮೋ ನಮ ಗುರುಗಳೇ ಗುರವೇ ನಮಃ ಗುರವೇ ನಮಃ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ವೋ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲ ದಾನ
ಮಾನಕು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ಸಾಗಿಸು ಹೇ ಶಾರದೆ. ಗುರಿ ಹೊಂದಿದೆ ಎಂದು ತೋರಿಸುವಾತ, ಬದುಕಿನ ಮೌಲ್ಯವ ಹೇಳುವಾತ, ತಪ್ಪನು ತಿದ್ದುತ್ತಾ ನಡೆಸುವಾತ, ಕೋಪವು ಬಂದರೆ ಸಹಿಸುವಾತ. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಆದರ್ಶ ವ್ಯಕ್ತಿಗಳ ಬದುಕು ಹೇಗೆಂದು ನಮಗೆ ಅವರು ತೋರಿದರು, ಬದುಕಿನ ದಾರಿಯನ್ನು ತೋರಿದರು. ಹೆಜ್ಜೆ ಗುರುತುಗಳನ್ನು ಮೂಡಿಸಲು ಅಂದು ನಮಗೆಲ್ಲ ಸ್ಫೂರ್ತಿ ಅವರಾದರು, ನಮಗೆಲ್ಲ ಸ್ಫೂರ್ತಿ ಅವರಾದರು. ವಿದ್ಯೆಯ ಕಲಿಸಿದ ದೇವರಾದರು. ಸಾರ್ಥಕ ಬದುಕಲು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕಲು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ವ್ಯಕ್ತಿತ್ವ ರೂಪಿಸಲು ಸಂದೇಶ ನೀಡುವ ನುಡಿಮುತ್ತುಗಳನ್ನು ಸಾರಿದರು, ನುಡಿಯಲ್ಲಿ ನಡೆಯನ್ನು ತೋರಿದರು. ಸಂಸ್ಕಾರ ಸಂಸ್ಕೃತಿ ಕೊನೆವರೆಗೂ ಇರಲೆಂದು ತಿಳಿ ಹೇಳಿ ನಮ್ಮನ್ನು ಹಾರೈಸಿದರು, ತಿಳಿ ಹೇಳಿ ನಮ್ಮನ್ನು ಹಾರೈಸಿದರು. ಆಹಾರೈಕೆ ನಮಗೆಲ್ಲ ಶ್ರೀರಕ್ಷೆಯು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ